Hi, good morning everyone. So before starting the class, I would like to say something about the last exam. Last exam means KPSC exam, and see here in KPSC there were two papers. You know very well, that is paper 1 and paper 2. And again, I am getting many calls from my students ki sir, what could be the cutoff for the exam? And again, this cutoff is decided by both the papers. It's not like that UPSC cutoff will be decided by just only paper 1, but in this the cutoff will be decided by paper 1 and paper 2. And the people those are preparing for the UPSC, okay, so they are preparing for the UPSC, and those are very particularly preparing only for the KS. There are two types of students, two categories of students, only preparing for the KPSC KS exam, and again students those are preparing, they also wrote the exam, KPSC exam. The difference between these students and these students is, these students they are very much familiar with conceptual concepts and the conceptual topics. So they are not focusing on what is the size of the budget and how much percentage fund is allocated to the rural development. Okay, such facts and figures these people they are not remaining, because they are mainly focusing so what all steps has to take for the rural development and what are the government schemes and programs to do the proper development in the rural area. So such topics will come in the UPSC, but in KPSC yes ದುಡ್ಡು ಎಷ್ಟು ಪೈಸಾದಲ್ಲಿನೂ ಕೇಳ್ತಾರೆ ಸಮ್ ಟೈಮ್. ಓಕೆ, ಸೊ ಹಾಗಾಗಿ ಯಾರು ಪರ್ಟಿಕ್ಯುಲರ್ ಆಗಿ KPSC ಪ್ರಿಪೇರ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಪೇಪರ್ 2 ಚೆನ್ನಾಗಿರುತ್ತೆ, ನೋ ಡೌಟ್. ಯಾರು ಕರೆಕ್ಟಾಗಿ FDA SD ಓದ್ತಿರ್ತಾರೆ, ಯಾರು KS ಓದ್ತಿರ್ತಾರೆ, ಅವರು ಪೇಪರ್ 2 ಚೆನ್ನಾಗಿ ಮಾಡಿರ್ತಾರೆ, ನೋ ಡೌಟ್. ಅಂಡ್ ಪೀಪಲ್ ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ದ UPSC, ಅವ್ರ ಪೇಪರ್ 1 ಚೆನ್ನಾಗಿರುತ್ತೆ. ಯಾರು ನೀವು SD FD ಓದೋರಿಗೆ ಕೇಳಿ ಯಾವ್ದು ಚೆನ್ನಾಗಿತ್ತು ಸರ್, ಪೇಪರ್ 2 ತುಂಬಾ ಈಸಿ ಇತ್ತು, ಪೇಪರ್ 1 ತುಂಬಾ ಟಫ್ ಇತ್ತು ಅಂತ. ಅದೇ UPSC ಓದೋರಿಗೆ ಕೇಳಿ ಪೇಪರ್ 1 ತುಂಬಾ ಈಸಿ ಇತ್ತು, ಪೇಪರ್ 2 ಟಫ್ ಇತ್ತು ಅಂತ. ಓಕೆ, ಸೊ ಟೂ ಟೈಪ್ ಇಲ್ಲಿ ನೋಡಿ, ಪೇಪರ್ ಒಂದೇ ಇದೆ ಬಟ್ ಮಾತಾಡುವಂತ ಜನ ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಸೊ ಇಫ್ ಯು ಆಸ್ಕ್ ಮೀ, ಪೇಪರ್ 1 ಡೆಫಿನೆಟ್ಲಿ ಇಟ್ ವಾಸ್ ನಾಟ್ ದಟ್ ಮಚ್ ಟಫ್ ಫಾರ್ ದ UPSC ಸ್ಟೂಡೆಂಟ್ಸ್, ಅಂಡ್ ಪೇಪರ್ 2 ಕೂಡ ಏನು ಟಫ್ ಇರಲಿಲ್ಲ ಫಾರ್ ದ KPSC ಸ್ಟೂಡೆಂಟ್ಸ್. ಸೊ ಪೇಪರ್ ವಾಸ್ ಬ್ಯಾಲೆನ್ಸ್ ಇತ್ತು. ಹಾಗಾಗಿ ನೀವು ನೋಡಿ, ನಿಮ್ಗೆ ಗೊತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ದೇ ಆರ್ ಆಸ್ಕಿಂಗ್ ಫ್ರಮ್ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ. ಹಾಗಾಗಿ ನಿಮ್ಗೆ ಗೊತ್ತಾಗಬೇಕಾಗಿತ್ತು ಇದು ಓದಲೇಬೇಕಂತ. ಸೊ ವಿ ಶುಡ್ ನಾಟ್ ಸೇ ಎನಿ ಎಕ್ಸ್ಕ್ಯೂಸಸ್ ಕಿ ತುಂಬಾ ಫ್ಯಾಕ್ಟ್ಸ್ ಗಳಿದ್ದಾರೆ ಅಂತ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ದೇ ಆರ್ ಆಸ್ಕಿಂಗ್. They are following this tradition from long, like from 1998, because ಈ ಸಿಸ್ಟಮ್ ನಮ್ಮ KS ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಯಿತು 1998, ಅಲ್ಲಿಂದ ಅವ್ರು ಸಿಸ್ಟಮ್ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದನ್ನು ಒಂದೇ ಕ್ವಶನ್ ಇತ್ತು ನೋಡಿ, ಅದು ಎಷ್ಟನೇ ಮದಕರಿ ಅಂತ, 1ನೇ 2ನೇ 5ನೇ 3ನೇ ನೋಡಿ, ಅಷ್ಟು ಯಾರು ಕೇಳಂಗಿಲ್ಲ ಅಷ್ಟು ಫ್ಯಾಕ್ಟ್ UPSC. ಸೊ ಜಸ್ಟ್ ದೇ ವಿಲ್ ಮೆನ್ಷನ್ ಮದಕರಿ ಆರ್ ಚಾಲುಕ್ಯಾಸ್ ಆರ್ ಡಿಫ್ರೆಂಟ್ ಕಿಂಗ್ಡಮ್ ಮೆನ್ಷನ್ ಮಾಡಬಹುದು, ಬಟ್ ಮದಕರಿ 1, ಮದಕರಿ 2, ಮದಕರಿ 3, ಮದಕರಿ 5 ಅಂತೆ. Okay, so as step to UPSC ಇರಂಗಿಲ್ಲ, and you people are preparing for the UPSC, so please take this test as your practice test for your UPSC exam. So ತುಂಬಾ ಎಮೋಷನಲ್ ಆಗಿ ಏನಪ್ಪ ಎಲ್ಲ ಮುಗಿದೋಯ್ತು ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಯುವರ್ ಅಲ್ಟಿಮೇಟ್ ಟಾರ್ಗೆಟ್ ಈಸ್ IAS ಅಂಡ್ IPS. ಸೊ ಹಾಗಾಗಿ ಈಗ ಪೇಪರ್ 1 and paper 2 ನೀವು ಎರಡು ಎವರೇಜ್ ತಗೊಂಡ್ರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಅರೌಂಡ್ 160 to 165 marks will be the cut off for the general merit students. For general merit 160 to 165, and for category students SC ST it will be around 145 to around 155. So this will be the cut off for the people for the SC ST, and again OBC hardly 5 marks difference, 155 to 160. So this is general cut off. Okay, because ನೀವೇನಾದ್ರೂ ಪೇಪರ್ದು ಏನೋ ಸ್ಟ್ರಕ್ಚರ್ ನೋಡಿದ್ರೆ, ಸೊ ವಿ ಕ್ಯಾನ್ ಕಮ್ ಟು ದ ಕನ್ಕ್ಲೂಷನ್. ಸೊ ಯಾವುದೇ ಕಾರಣಕ್ಕೂ ನೋಡಿ ಹಾರ್ಡ್ಲಿ 170 ಹೋಗ್ಬೋದು, 170ಗಿಂತ ಹೆಚ್ಚಿಗೆ ಸಾಧ್ಯನೇ ಇಲ್ಲ, ಬೇಕಾದ್ರೆ ನೋಡಿ ನೀವು ಕಟ್ ಆಫ್ ಬಂದ್ಮೇಲೆ. ಓಕೆ, ಸೊ ದಿಸ್ ಇಸ್ ಜನರಲ್ ಕಟ್ ಆಫ್ ಫಾರ್ ದಿಸ್ ಎಕ್ಸಾಮ್. ಅದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್ 2 ಬ್ಯಾಚಸ್ ಇನ್ ಅವರ್ ಅಕಾಡೆಮಿ. GS ಬ್ಯಾಚಸ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಆ GS ಬ್ಯಾಚಸ್ ಅಲ್ಲಿ ಸೊ ನಾವೇನು ಜಾಗ್ರಫಿ ಪ್ಲಸ್ ಎಕನಾಮಿ ಪ್ಲಸ್ ಎನ್ವೈರನ್ಮೆಂಟ್ ನಾ ಏನು ಟೀಚ್ ಮಾಡಿದ್ದೆ, ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅವ್ರ ಕ್ಲಾಸ್ ನೋಟ್ಸ್ ನೋಡಿ, ಡೈರೆಕ್ಟ್ಲಿ 49 ಕ್ವಶನ್ ಡೈರೆಕ್ಟ್ಲಿ ಕೇಮ್ ಫ್ರಮ್ ಮೈ ಕ್ಲಾಸ್ ನೋಟ್ಸ್. 49 ಕ್ವಶನ್ಸ್ ಇನ್ ಪೇಪರ್ 1. ನೀವು ಬೇಕಾದ್ರೆ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ, ವಿತ್ ಪ್ರೂಫ್ ಐ ವಿಲ್ ಶೋ ಯು. ಸೊ ಇನ್ ಪೇಪರ್ 1 49 ಕ್ವಶನ್ಸ್ ವಿತ್ ಪ್ರಾಪರ್ ನೋಟ್ಸ್ ಆ ಕ್ಲಾಸಿಫೈ ಮಾಡಿದ್ದೆ ನಾನು, ಅದನ್ನ ಡೈರೆಕ್ಟ್ ಕೇಳಿದ್ದಾರೆ. ಜಸ್ಟ್ ನಾನು ನಿಮಗೆ ಹಾರ್ಡ್ ಲಿಸ್ಟ್ ಕ್ಲಾಸ್ ತಗೊಂಡಿದ್ದೀನಿ, ಐ ಥಿಂಕ್ ಇಟ್ ಇಸ್ ದ 8th ಕ್ಲಾಸ್ ಫಾರ್ ಯು ಪೀಪಲ್. ಆ 8th ಕ್ಲಾಸಲ್ಲಿ 9 ಕ್ವಶನ್ ಬಂದಿದ್ದಾವೆ. ಅಂಡ್ ಅದನ್ನ ನಾನು ಹೇಳ್ತೀನಿ, ಕಂಚನಜುಂಗ 11th ಬಯೋಸ್ಫಿಯರ್ ನಾನು ಎಷ್ಟು ಸಲ ಹೇಳಿದ್ದೆ ಅದು, ಪ್ಲಸ್ ದ
first 1764 the battle of Buxar. It's very important because Britishers got the Diwani rights. ಅದನ್ನು ಹೇಳಿದ್ದೆ. ಅದನ್ನ ಬಿಟ್ಟು ಆರ್ಟಿಕಲ್ ಅಮೆಂಡ್ಮೆಂಟ್ ಹೇಳುವಾಗ 104th ಅಮೆಂಡ್ಮೆಂಟ್ ಇಸ್ 124th ಬಿಲ್. ಓಕೆ, ಅದು ಕೂಡ 10% ರಿಸರ್ವೇಶನ್ ಬಗ್ಗೆ ಇತ್ತು. ಅದಾದ್ಮೇಲೆ GST ಹೇಳುವಾಗ ಆರ್ಟಿಕಲ್ 279A GST ಕೌನ್ಸಿಲ್ ಬಗ್ಗೆ ಹೇಳಿದ್ದೆ. ಅದು ಕ್ವಶನ್ ಡೈರೆಕ್ಟ್ಲಿ ಆಗಿತ್ತು. ಅಂದ್ರೆ ಎಷ್ಟೋ ಕ್ವಶನ್ ಡೈರೆಕ್ಟ್ಲಿ ಜಸ್ಟ್ 2-3 ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರೋದು ಡೈರೆಕ್ಟ್ಲಿ ಕ್ವಶನ್ಸ್ ಬಂದಿತ್ತು. ಅದಾದ್ಮೇಲೆ ನೋಡಿ ಆ ಗಂಗಾ ಬೇಸಿನ್ ಅದು ಡೈರೆಕ್ಟ್ ಕ್ವಶನ್. ಅದು ಗಂಗಾ ಬೇಸಿನ್ ನಾನು ಹೇಳಿದೆ ಪ್ರೆಸಿಡೆಂಟ್ ಇಸ್ ದ ಚೇರ್ಮನ್ ಅಂತ ಹೇಳಿ ಅವ್ರು ಪ್ರೆಸಿಡೆಂಟ್ ಕೊಟ್ಟಿದ್ರು. ದಟ್ ಇಸ್ ರಾಂಗ್ ಆಪ್ಷನ್. ಇಟ್ ಇಸ್ ದ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ ಇದರದು. ಸೊ ದಟ್ ನ್ಯಾಷನಲ್ ರಿವರ್ ಗಂಗಾ ಬೇಸಿನ್ ಅಥಾರಿಟಿ. ಸೊ ಇದರದ್ದು ಯಾರು ಇರ್ತಾರೆ? ಪ್ರೈಮ್ ಮಿನಿಸ್ಟರ್ ಇಸ್ ದ ಚೇರ್ಮನ್. ಅಂಡ್ ಅದನ್ನು ಹೇಳಿದ್ದೀನಿ ನಾನು ನಿಮಗೆ 2016 ಇದನ್ನು ಕ್ಯಾನ್ಸಲ್ ಆಗಿ ನ್ಯಾಷನಲ್ ಗಂಗಾ ಆಕ್ಷನ್ ಪ್ಲಾನ್ ಬಂದಿತ್ತಂತ. ಇದು ನ್ಯಾಷನಲ್ ಗಂಗಾ ಕೌನ್ಸಿಲ್ ಬಂದಿತ್ತಂತ. ಅದನ್ನು ಹೇಳಿದ್ದೆ. ಅದನ್ನು ಡೈರೆಕ್ಟ್ ಕ್ವಶನ್ ಕೇಳಿದ್ರು. ಓಕೆ, ಅಂಡ್ ಇನ್ನೊಂದು ಹೇಳಿದ್ದೆ ನಾನು ನಿಮಗೆ. ಸೊ ಪ್ಯಾರಿಸ್ ಅಗ್ರಿಮೆಂಟ್ ನ್ಯೂಸ್ ಅಲ್ಲಿ ಇತ್ತು. ಅದು ಇಂಡಿಯಾ ಫ್ರಾನ್ಸ್ ಅಲ್ಲಿ ಆಗಿತ್ತಂತ. ಅದನ್ನು ಹೇಳಿತ್ತು. ಡೈರೆಕ್ಟ್ ಕ್ವಶನ್ ಇತ್ತು. ಪ್ಯಾರಿಸ್ ಅಗ್ರಿಮೆಂಟ್ COP21 ನೋಡಿದ್ರೆ COP21 ಕ್ವಶನ್ ಅದು ಇತ್ತು. ಅಂದ್ರೆ ನೀವು ಕರೆಕ್ಟ್ ಆಗಿ ಬಿಲೀಫ್, ನಂಬಿಕೆ ತುಂಬಾ ಮಹತ್ವದ್ದು. ಇಫ್ ಯು ಹ್ಯಾವ್ ದ ಫೇತ್ ಡೆಫಿನೆಟ್ಲಿ ವಿಲ್ ಕ್ಲಿಯರ್ ದ ಎಕ್ಸಾಮ್. ತುಂಬಾ ಜನ ಅಂತಾರೆ ವಾಜಿರಾಮ್ಗೆ ಹೋಗ್ಬೇಕು, ಶ್ರೀರಾಮ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಇಲ್ಲಿ ಹೋಗ್ಬೇಕಂತ. ಬಟ್ ಒಂದ್ ಹೇಳ್ತೀನಿ, ಎಷ್ಟು ಚಿಕ್ಕದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ತುಂಬಾ ಜನ ಇದ್ರೆ 600 ಸ್ಟೂಡೆಂಟ್ಸ್ ಇದ್ರೆ ಇನ್ನು ವಾಜಿರಾಮ್ ಮತ್ತೆ ಶ್ರೀರಾಮ್ದಲ್ಲಿ ಏನಾಗುತ್ತೆ, ಒಂದ್ ಬ್ಯಾಚಿಗೆ 600 ಸ್ಟೂಡೆಂಟ್ಸ್ ಇರ್ತಾರೆ. ಟೀಚರ್ ಒಬ್ರೆ ಎಲ್ಲಾ ಕಡೆ ಸ್ಕ್ರೀನ್ ಹಾಕಿರ್ತಾರೆ, 3 ಸ್ಕ್ರೀನ್ ಹಾಕಿರ್ತಾರೆ. ಅವ್ರಲ್ಲಿ ಟೀಚ್ ಮಾಡ್ತಿರ್ತಾರೆ, ಅವ್ರ ಸ್ಕ್ರೀನ್ ಮೇಲೆ ಕಾಣ್ತಿರ್ತಾರೆ. ಹಾಗಾಗಿ ಆ ತರ ಸಿಸ್ಟಮ್ ಇರುತ್ತೆ, ಒಂಥರ ಜಾತ್ರೆ ತರ ಇರುತ್ತೆ. ಬಟ್ ಇಲ್ಲಿ ಹಂಗಿಲ್ಲ. ನಾವು ಪ್ರತಿಯೊಬ್ಬರಿಗೂ ನಿಮ್ಮ ಹೆಸರು ಗೊತ್ತು, ನನಗೆ ನಿಮ್ಮ ಊರು ಗೊತ್ತು, ನೀವ್ ಏನ್ ಮಾಡ್ತಾ ಇದ್ರ ಅಂದ್ರೆ ಒಂಥರ ಏನಾದ್ರು ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ. ಅದು ನಿಮಗೆ ಫುಲ್ ಹೆಲ್ಪ್ ಆಗುತ್ತೆ. Just in 4 classes, 7 classes, this is my 8th class. In 7 classes, you are getting 9 questions. Means I have to take 80 classes. ಅವಾಗ ಥಿಂಕ್ ಮಾಡಿ ಎಷ್ಟು ಕ್ವಶನ್ ಬರ್ಬೋದು. ಅಂಡ್ ಅಗೇನ್ ನಿಮ್ಗೆ ಗೊತ್ತಾಗಿರ್ಬೇಕು, I was teaching geography, but I covered the question from history, I covered the question from economy, I covered the question from polity. ಅಂದ್ರೆ at the same time and ಅದು ಇನ್ನೊಂದು ಹೇಳಿದೆ, ನೀವು ಇನ್ನು ಆ ಕ್ಲಾಸಿಗೆ ಇರಲಿಲ್ಲ, ರವಿ ಇದ್ರು. So I said that United Nations declared 2020 as the International Year of Health of the Planet ಅಂತ ಹೇಳಿದ್ದೆ. ಅದನ್ನು ಕ್ಲಾಸಲ್ಲಿ ಹೇಳಿದ್ದೆ, ಡೈರೆಕ್ಟ್ ಆಗಿ ಹೇಳಿದ್ದೆ. ಬಿಕಾಸ್ ದಟ್ ಕ್ವಶನ್ ಆಸ್ಕ್ ಇನ್ ದ ಇಯರ್ 1998. ಅಂದ್ರೆ 1998 ಫಸ್ಟ್ ಟೈಮ್ ಎಕ್ಸಾಮ್ ಆಗಿರುವಾಗ ಆ ಕ್ವಶನ್ ಬಂದಿತ್ತು. ಅಂದ್ರೆ 1998 ಸೆಲೆಬ್ರೇಟೆಡ್ ಆಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ವಾಟ್ ಅಂತ ಕೇಳಿದ್ರು. ದಟ್ ಇಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ರೆಫ್ಯೂಜಿ ಅಂತ ಇದ್ದದ್ದು. ಸೊ ಅದನ್ನ ಯಾರು ಓದಿರಲ್ಲ, ಬಟ್ ಅದನ್ನ ಲಿಂಕ್ ಮಾಡಿದ್ದು ಹೇಳಿದ ಕ್ವಶನ್ ಬರ್ಬೋದು ಅಂತ ಡೈರೆಕ್ಟ್ ಕ್ವಶನ್ ಬಂದಿತ್ತು. ಸೊ ಅದಕ್ಕಾಗಿ ಹೇಳ್ತೀನಿ, ಇಫ್ ಹ್ಯಾವ್ ಫೇತ್, ನಂಬಿಕೆ ತುಂಬಾ ಮಹತ್ವದ್ದು. ನಂಬಿಕೆ ಇದ್ರೆ ಒಂದು ಹೇಳ್ತೀನಿ, ನೀವು ಕರೆಕ್ಟ್ ಆಗಿ ಕ್ಲಾಸ್ ನೋಟ್ಸ್ ಫಾಲೋ ಮಾಡಿದ್ರೆ, ನಾ ಏನೇನು ಡಿಕ್ಟೇಟ್ ಮಾಡ್ತೀನಿ, ನೀವು ಏನಾದ್ರು ಕರೆಕ್ಟ್ ಆಗಿ ಓದ್ಕೊಂಡ್ರೆ, ನಂದಾಗ್ಲಿ ಯಾರೇ ಕ್ಲಾಸ್ ಆಗಲಿ, ನಮ್ಮಿರುವಂತ ಫ್ಯಾಕಲ್ಟಿ ಫುಲ್ ಡೈನಾಮಿಕ್ ಫ್ಯಾಕಲ್ಟಿ ಇದೆ, ಟೀಮ್ ಇದೆ. ನಮ್ಮಿನ ಟೀಮ್ ಇದೆಯಲ್ಲ, ನಿಮ್ಗೆ ನೋಡೋ ಕ್ಲಾಸ್ ಸಣ್ಣ ಕಾಣ್ಬೋದು, ಬಟ್ ದಿಸ್ ಇಸ್ ಸೊ ಡೈನಾಮಿಕ್ ಟೀಮ್ ರೈಟ್ ನೌ ಹ್ಯಾವಿಂಗ್ ಬೆಂಗಳೂರು. ಓಕೆ, ಸೊ ಈ ಟೀಮ್ ದಿಂದ ನೀವೆಲ್ಲ ನೋಡಿರ್ತೀರ. ಬೇಕಾದ್ರೆ ನೀವು ಯು ಕ್ಯಾನ್ ವಾಚ್ ಎನಿ ವಿಡಿಯೋಸ್ ಆಫ್ ಅನ್ ಅಕಾಡೆಮಿ, ಯಾವುದೇ ವಿಡಿಯೋ ನೋಡಿ ಅಂಡ್ ನಮ್ಮ ಟೀಮ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗ್ಬಿಡ್ತದೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನೀವೇ ಓದ್ಕೋಬಹುದು. ಯು ರಿಕ್ವೈರ್ ದ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಗೊತ್ತಿದ್ರೆ ಎಕ್ಸಾಮ್ ಬರೆಯೋಕ್ಕಾಗತ್ತೆ. ಫಿಲಿಮ್ಸ್ಗೆ ಫ್ಯಾಕ್ಟ್ಸ್ ಬೇಕು, ಬಟ್ ಮೇನ್ಸ್ಗೆ ಏನು ಮಾಡೋಕ್ಕಾಗತ್ತೆ? ಮೇನ್ಸ್ಗೆ ಕಾನ್ಸೆಪ್ಟ್ ಬೇಕೇ ಬೇಕು. ವಿದೌಟ್ ಕಾನ್ಸೆಪ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೈಟ್ ದ ಮೇನ್ಸ್. ಹಾಗಾಗಿ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನನ್ನ ಫ್ಯಾಕ್ಟ್ಸ್ ಯಾವಾಗ ನಂದು ಕ್ಲಾಸಸ್ಸು ಮೇನ್ಲಿ ಏನಿರುತ್ತೆ, ಎರಡು ಇರ್ತವೆ, ಫ್ಯಾಕ್ಟ್ಸು ಇರುತ್ತೆ ಪ್ಲಸ್ ಕಾನ್ಸೆಪ್ಟ್ ಇರುತ್ತೆ. ಈಗ ಒಂದು ಯಾರಿಗಾದ್ರೂ ನೀವು ಕೇಳಿ ಜನರಲ್ ಆಗಿ POK ಬಗ್ಗೆ ಹೇಳಂತ ಹೇಳಿ ನೋಡಿ, ಹೇಳ್ತಾರೆ POK ಬಗ್ಗೆ ಡೀಟೇಲ್ ಆಗಿ. ಸೊ POK ನಿಮ್ಗೆ ಹೇಳಿದ್ರೆ ನೀವು ಅವ್ರ ಹಿಸ್ಟ್ರಿ ಹೇಳ್ಬಿಡ್ತೀರಾ, ಮೌರ್ಯದಿಂದ ಹಿಡ್ಕೊಂಡು ಇಲ್ಲಿ ತರ ಏನು ನಡೀತಾ ಇದೆ POK ಎಲ್ಲ ಹೇಳ್ಬಿಡ್ತೀರಾ. ಅಂದ್ರೆ ದಟ್ ಇಸ್ ದ ಬ್ಯೂಟಿ ಆಫ್ ದೀಸ್ ಕ್ಲಾಸಸ್. ಓಕೆ, ಸೊ ನೋಡಿ 49 ಕ್ವಶನ್ ಬರ್ತಾ ಇದಾವೆ ಅಂದ್ರೆ ನಿಮಗೂ ಪಕ್ಕಾ ಬರುತ್ತೆ. ಯು ವಿಲ್ ಆಲ್ಸೋ ಗೆಟ್ ದ ಕ್ವಶನ್ಸ್ ಫಾರ್ ದ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್. ಯಾವಾಗಿದೆ ಎಕ್ಸಾಮ್? 4th of October. ಆ 4th of October ವರೆಗೂ ನಾವು ಏನು ಕ್ಲಾಸಸ್ ಮಾಡ್ತಾ ಇದೀವಿ. ಸೊ ನೀವು ಎಕ್ಸಾಮ್ ತಗೋತಾ ಇದ್ದೀರಾ 4th of October ಗೆ. ಈಗ ಏನಾದ್ರು 4th of October ಎಕ್ಸಾಮ್ ತಗೊಂಡ್ರೆ, ಇನ್ನೊಂದು ಕಿರಣ್ ಸರ್ದು ನಿನ್ನೆ ಒಂದು ಪ್ಲಾನ್ ಮಾಡ್ತಾ ಇದ್ರು. ಯಾವ ತರ ನಾವು KPSC ಅವರಿಗೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದೇವಲ್ಲ, ಅದೇ ತರ ನಿಮಗೂ UPSC ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅವರು. ಆ ಪ್ಲಾನ್ ಪ್ರಕಾರ ನಾವು ಅವ್ರಿಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಆ ಪ್ಲಾನ್ ಬೆನಿಫಿಟ್ ನೀವು ತಗೋಬಹುದು. ಓಕೆ, ಸೊ ಅದು ಈ ಕ್ಲಾಸ್ ಅಟೆಂಡ್ ಆಗಿ ಪ್ಲಸ್ ಆ ಕ್ಲಾಸ್ ಅಟೆಂಡ್ ಆಗಿ. ಯಾಕಂದ್ರೆ ಈ 34 to 35 ಡೇಸ್ ತುಂಬಾ ಕ್ರೂಷಿಯಲ್ ಟು ಡಿಸೈಡ್ ಯುವರ್ ಡೆಸ್ಟಿನಿ. ಆ ಡೆಸ್ಟಿನಿ ನೀವು ಡಿಸೈಡ್ ಮಾಡ್ಬೇಕಂದ್ರೆ ದಿಸ್ 35 ಡೇಸ್ ನೀವು ಮರೆತು ಬಿಡಬೇಕು, ಇದು ನನ್ನ ಅಲ್ಲ ಅಂತ ಹೇಳಿ. ಯು ಹ್ಯಾವ್ ಟು ಸಕ್ರಿಫೈಸ್ ಯುವರ್ ಸ್ಲೀಪ್, you have to sacrifice your all the enjoyments, you have to sacrifice your friends, you have to sacrifice your lovely ones, dear ones, all you have to sacrifice. Then only it is very easy to reach your destination. ಯಾಕಂದ್ರೆ ಡೆಸ್ಟಿನೇಷನ್ ರೀಚ್ ಆಗ್ಬೇಕಂದ್ರೆ ಅಬ್ಸ್ಟ್ರಾಕಲ್ಸ್ ಇರಬಾರ್ದು. ಬಿಕಾಸ್ ತುಂಬಾ ಸಲ ಅನಿಸ್ತಿರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಯಾವ ತರ ಇರುತ್ತೆ ಅಂತ ಹೇಳಿ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಏನಾಗುತ್ತೆ, ಒಂದು ಪಾತ್ರೆ ಇದೆ ಅಂತ ತಿಳ್ಕೊಳ್ಳಿ. ಸೊ ದಿಸ್ ಒನ್ ವೆಸಲ್, ಇದರಲ್ಲಿ ಒಂದು ಫ್ರಾಗ್ ಇದೆ. ಫ್ರಾಗ್ ಅಂದ್ರೆ ಗೊತ್ತಾಗುತ್ತಾ? ಕಪ್ಪೆ. ಇದರಲ್ಲಿ ವಾಟರ್ ಇದೆ. ಸೊ ಈ ಪಾತ್ರೆಯಲ್ಲಿ ವಾಟರ್ ಇದೆ. ಯು ಸ್ಟಾರ್ಟ್ ಹಿಟಿಂಗ್ ದಿಸ್ ವೆಸಲ್. ಹಿಟಿಂಗ್ ಮಾಡಿ ಏನಾಗುತ್ತೆ, ವಾಟರ್ ಸ್ಟಾರ್ಟ್ಸ್
ಹೀಟಿಂಗ್. ವಾಟರ್ ಹೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂಡ್ ಫ್ರಾಗ್ದು ಒನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ ಅದ್ರ ಫೀಚರ್ ಏನಂದ್ರೆ ಇಟ್ ಸ್ಟಾರ್ಟ್ಸ್ ಅಡ್ಜಸ್ಟಿಂಗ್ ದ ವಾರ್ಮ್ ವಾಟರ್. ಅದು ವಾಟರ್ ಹೀಟ್ ಆದಂಗೆ ಅದು ಅಡ್ಜಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ದಿಸ್ ಇಸ್ ದ ಅದು ಏನು ಫ್ರಾಗ್ ಆಂಫಿಬಿಯನ್, ಅದು ಲ್ಯಾಂಡ್ ಮೇಬ್ ಇರ್ಬೋದು, ವಾಟರ್ ಅಲ್ಲಿ ಇರ್ಬೋದು. ಹಾಗಾಗಿ ಅದೇನ್ ಮಾಡುತ್ತೆ, ವಾಟರ್ನ ಅಡ್ಜಸ್ಟ್ ಮಾಡಕ್ಕೆ ಆ ಟೆಂಪರೇಚರ್ ಇದೆಯಲ್ಲ, ಹೆಚ್ಚಾಗುವಂತ ಟೆಂಪರೇಚರ್ ಅದನ್ನ ಅಡ್ಜಸ್ಟ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಅದು ಎಲ್ಲಿ ತರ ಅಡ್ಜಸ್ಟ್ ಮಾಡುತ್ತೆ, ಅಪ್ ಟು ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್. ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಇಸ್ 100 ಡಿಗ್ರಿ ಸೆಲ್ಸಿಯಸ್. ಯು ನೋ ವೆರಿ ವೆಲ್ 100 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್. At 100 degree Celsius water starts evaporating or fully boiling. ಅವಾಗ ಏನಾಗುತ್ತೆ, ಫ್ರಾಗು ಔಟ್ಸೈಡ್ ಜಿಯರ್ ಟ್ರೈ ಮಾಡುತ್ತೆ. ಅವಾಗ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅದಕ್ಕೆ ಟೋಲರೇಟ್ ಮಾಡಕ್ಕಾಗಂಗಿಲ್ಲ. ಬಿಕಾಸ್ ಈಚ್ ಅಂಡ್ ಎವ್ರಿಥಿಂಗ್ ಆರ್ ಈಚ್ ಆರ್ಗಾನಿಸಮ್ ಆನ್ ದ ಪ್ಲಾನೆಟ್ ಅರ್ತ್ ಹ್ಯಾವಿಂಗ್ ಸಮ್ ಲಿಮಿಟ್ಸ್. ಅವ್ರು ಟೋಲರೇಟ್ ಮಾಡೋದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ನಿಮ್ಗೂ ನೋಡಿ, ಸಿಟ್ಟು ಬರುತ್ತಾನ ಸುಮ್ಮನೆ ಅಂತೀವಿ ಎಷ್ಟು ತನಕ, ಓಕೆ ಸರ್, ಸಾರಿ ಸರ್ ಆ ಸರ್ ಮತ್ತೆ ಹಿಂಗೆ ಮಾಡಿದ್ರೆ ಕೊಡ್ಬೇಕಂತ ಅನಿಸ್ತದೆ ನಿಮಗೆ. ಅಂದ್ರೆ ಒಂದು ಲಿಮಿಟ್ ಮೇಕ್ ಹೋಗ್ಬಿಡುತ್ತೆ. ಹಾಗೆ ಪ್ರತಿಯೊಂದು ಜೀವಿ ಒಂದು ಲಿಮಿಟ್ ಇದ್ದೇ ಇರುತ್ತೆ, ಆ ಟೋಲರೆನ್ಸ್ ಇರುತ್ತೆ. ಆ ಕಪ್ಪೆ ಹಂಗೆ ಆಗುತ್ತೆ, ಅಪ್ ಟು 100 ಡಿಗ್ರಿ ಸೆಲ್ಸಿಯಸ್ ಇಟ್ ಟೋಲರೇಟ್ಸ್ ದ ವಾಟರ್. ಅಂಡ್ ಅದಕ್ಕಿಂತ ಹೆಚ್ಚಿಗಾದ್ರೆ ಟೋಲರೇಟ್ ಮಾಡಕ್ಕಾಗಿಲ್ಲ. ದೆನ್ ಇಟ್ ಸ್ಟಾರ್ಟ್ಸ್ ಟು ಜಂಪ್ ಔಟ್ ಆಫ್ ದ ವೆಸಲ್. ಆದ್ರೆ ಜಿಯಕಾಗಂಗಿಲ್ಲ. ಆ ಕಪ್ಪೆ ಒಳಗಡೆ ಸಾಯುತ್ತೆ. ಅವಾಗ ತುಂಬಾ ಜನ ಹೇಳ್ತಾರೆ ಈ ಫ್ರಾಗ್ ಯಾಕೆ ಸಾಯ್ತಂದ್ರೆ ಬಿಕಾಸ್ ಆಫ್ ದ ಬಾಯ್ಲಿಂಗ್ ವಾಟರ್. ಅದು ಆಬ್ವಿಯಸ್, ಎಲ್ಲ ಹೇಳ್ತಾರೆ ಬಿಕಾಸ್ ಆಫ್ ದ ಬಾಯ್ಲಿಂಗ್ ವಾಟರ್. ಬಟ್ ಇಫ್ ಯು ಆಸ್ಕ್ ಮೀ, ಇಟ್ ಇಸ್ ನಾಟ್ ದ ಬಾಯ್ಲಿಂಗ್ ವಾಟರ್, ದಿಸ್ ಇಸ್ ದ ಮಿಸ್ಟೇಕ್ ಆಫ್ ಫ್ರಾಗ್. ಯಾಕಂದ್ರೆ ಅದಕ್ಕೆ ಗೊತ್ತಾಗಬೇಕಾಗಿತ್ತು, ಸ್ಟಾರ್ಟಿಂಗ್ ಸ್ವಲ್ಪ ಬಿಸಿ ಆಗಿದೆ, ಇನ್ನೊಂದು ಸ್ವಲ್ಪ ಬಿಸಿ ಆಗ್ತಾ ಇದೆ, ಇದು ಬಿಸಿ ಆಗತ್ತೆ ಅಂತ ಜಿಗಿಬೇಕಾಗಿತ್ತು. ಅವಾಗೇ ಅದು ಇಟ್ ಶುಡ್ ಜಂಪ್. ಯಾವಾಗ ಅದಕ್ಕೆ ನೋಡಿ, ಯಾಕಂದ್ರೆ ಒಮ್ಮೆ 0 ಡಿಗ್ರಿ ಸೆಲ್ಸಿಯಸ್ ಇದ್ದು 100 ಅಂತ ಸಾಧ್ಯನೇ ಇಲ್ಲ. ಅದಕ್ಕೆ ಗೊತ್ತಾಗಿದೆ ಮುಂಚೆ ಎಷ್ಟು 10 ಡಿಗ್ರಿ ಇತ್ತು, 15 ಆಗಿದೆ, 20 ಆಗಿದೆ, 30 ಆಗಿದೆ, 35 ಆಗಿದೆ, 40, 50, 60 ಆಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಟಾರ್ಚರ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ಆ ಟೈಮ್ಲಿ ಜಂಪ್ ತಗೋಬೇಕಾಗಿತ್ತು, ಬಟ್ ಇಟ್ ಕುಡ್ ನಾಟ್ ಟೇಕ್ ದ ಜಂಪ್. ಸಾಯತ್ತೆ. ಇದು ಕತೆ ಅಲ್ಲ, ಇಟ್ ಶುಡ್ ಬಿ ಅಪ್ಲೈಯಿಂಗ್ ಟು ಯು. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಏನಂದ್ರೆ ಈ UPSC ಫೀಲ್ಡ್ ಅಲ್ಲಿ ನೀವು ಕೂಡ ಈ ಒಂದು ಫೀಲ್ಡಿಗೆ ಇಳಿದಿರಾ, ಇವಾಗ ಈ ಪಾಟ್ಲಿ ಇಳಿದಿರಾ ನೀವು. ಇಲ್ಲಿರುವಾಗ ನಿಮ್ಗೆ ಸರೌಂಡಿಂಗ್ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಯಾವ ತರ ನಿಮ್ಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಎಮೋಷನಲ್ ನಿಮ್ಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ನಿಮ್ಗೆ ಫಿಸಿಕಲಿ ನಿಮ್ಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಮೆಂಟಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅವಾಗ ನಿಮಗೆ ಗೊತ್ತಾಗಬೇಕು ಆ ಸರ್ಕಲ್ ಬಿಟ್ಟು ಯಾವಾಗ ಜಿಗಿಬೇಕಂತ. ಆ ಸರ್ಕಲ್ ಅಂದ್ರೆ ನೀವು ಎಕ್ಸಾಮ್ ಮುಗಿಯುವವರೆಗೂ ಕೂಡ ಅವ್ರ ಜೊತೆ ಇದ್ಕೊಂಡು, ಅಂದ್ರೆ ಫೇಲ್ ಆದ್ರೆ ಮುಗೀತು, ಕಪ್ಪೆ ಸತ್ತಂಗೆ ನೀವು ಫೇಲ್ ಆದ್ರೆ, ಪ್ರಿಲಿಮ್ಸ್ ಅಲ್ಲಿ ಫೇಲ್ ಆದ್ರೆ, ಅಂದ್ರೆ ಇನ್ನು ಪ್ರಿಲಿಮ್ಸ್ ಬರ್ತಾ ಇದೆ. ಈ 35 ಡೇಸ್ ಅಂದ್ರೆ ಈ ಗ್ರೂಪ್ ನ ಬಿಟ್ಟು ನೀವು ಬೇರೆ ಕಡೆ ಜಿಗಿಬೇಕಂತ. ಯು ಶುಡ್ ನಾಟ್ ಸರ್ವೈವ್ ವಿತ್ ದಿಸ್ ಗ್ರೂಪ್. ನಿಮ್ಗೆ ಗೊತ್ತು ಟಾರ್ಚರ್ ಇದೆ ಅಂದ್ರೆ ಆ ಸಿಸ್ಟಮ್ ಬಿಟ್ಟು ಬೇರೆ ಸಿಸ್ಟಮ್ ಹೋಗ್ಬೇಕಂತ. ಸೊ ಈ ಎಕ್ಸಾಂಪಲ್ ನೀವು ಕರೆಕ್ಟ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಸಕ್ಸೆಸ್. ಓಕೆ, ಸೊ ಅಂದ್ರೆ ಬೇರೆಯವ್ರು ಯಾರು ಸಾಯಿಸ, ನಾವೇ ಸಾಯಿಸ್ಕೋತೀವಿ ಅಂತ. ಕಪ್ಪೆಗೆ ಇದು ವಾಟರ್ ಸಾಯಿಸ್ಲಿಲ್ಲ, ಅದು ತನ್ನ ಜವಾಬ್ ಬಿಡ್ತಂತ. ಬಿಕಾಸ್ ಇಟ್ ಈಸ್ ಇಟ್ಸ್ ಎನಿಬಿಲಿಟಿ, ಇಟ್ಸ್ ಎನಿಬಿಲಿಟಿ. ಯಾಕಂದ್ರೆ ಅದು ಹೊರಗೆ ಜಿಗ್ಲಿಲ್ಲ ಅಂತ. ಅರ್ಥ ಆಯ್ತಲ್ಲ? ಸೊ ಇಷ್ಟಾದ್ಮೇಲೆ ಕರೆಕ್ಟ್ ಆಗಿ 35 ಡೇಸ್ ಇದೆ. ಅದನ್ನ ಯಾವ ತರ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು. ಸೊ ವಿ ಆರ್ ಪ್ರಿಪೇರಿಂಗ್ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಮುಖಾಂತರ ನಾವು ಐ ಥಿಂಕ್ ಮೇ ಬಿ ಟುಮಾರೋ ಡೇ ಆಫ್ಟರ್ ಟುಮಾರೋ ವಿಲ್ ಸ್ಟಾರ್ಟ್ ದಟ್ ಸ್ಟ್ರಾಟಜಿ. ಆ ಪ್ರೋಗ್ರಾಮ್, ಹೊಸ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ತನಕ ಏನೇನಾಗಿದೆ, ಸೊ ಅಂದ್ರೆ 1998 ದಿಂದ ಟಿಲ್ 2019 ಏನು UPSC ಎಕ್ಸಾಮ್ ಆಗಿದೆ ಎಲ್ಲ ಕ್ವಶನ್ಸ್ ಡಿಸ್ಕಸ್ ಮಾಡೋದು. ಅಂಡ್ ಲಾಸ್ಟ್ 1.5 ಅಂದ್ರೆ 1.5 ವರ್ಷದ ಏನು ಕರೆಂಟ್ ಅಫೇರ್ಸ್ ಇದೆ ಎಲ್ಲ ಕರೆಂಟ್ ಅಫೇರ್ಸ್ ರಿವೈಸ್ ಮಾಡೋದು. ಅಂಡ್ ಅಗೇನ್ ಏನು ವಿಷನ್ 365 ಇದೆ ಅದ್ರಲ್ಲಿ ಏನೇನು ಟಾಪಿಕ್ ಇದಾವೆ ಅದನ್ನು ಕವರ್ ಮಾಡೋದು. ಸೊ ದಿಸ್ ಇಸ್ ವಂಡರ್ಫುಲ್ ಪ್ರೋಗ್ರಾಮ್ ವಿ ಆರ್ ಸ್ಟಾರ್ಟಿಂಗ್. ಈ 3 ನಿಮಗೆ ಗೊತ್ತಾದ್ರೆ ಪ್ರಿಲಿಮ್ಸ್ ಯಾಕಂದ್ರೆ ಮುಂಚೆ ಪಾಸ್ ಆಗ್ತೀರಾ ನೀವು. ಓಕೆ, ಸೊ ಪ್ಲೀಸ್ ಅಟೆಂಡ್ ದ್ಯಾಟ್ ಪ್ರೋಗ್ರಾಮ್ ಆಸ್ ವೆಲ್. ಅದ್ರ ಜೊತೆ ಈ ಕ್ಲಾಸ್ ಇರುತ್ತೆ ನಿಮಗೆ. ಇದೊಂದು ಕ್ಲಾಸ್ ನಾನು ಬೇಕಾದ್ರೆ ಡ್ಯೂರೇಷನ್ ಕಡಿಮೆ ಮಾಡ್ತೀನಿ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ 2 hours 2.5 hours, ಐ ವಿಲ್ ಟೇಕ್ ಜಸ್ಟ್ 1.5 hour ಅಂಡ್ 2 hour ಅಟೆಂಡ್ ಆಗಿ. ಸೊ 2 hour ಪ್ಲಸ್ 1.5, 3.5 hours ಇಲ್ಲಿ ಟೈಮ್ ಕೊಟ್ರೆ ರಿಮೈನಿಂಗ್ ಟೈಮ್ ನೀವು ಮನೆಯಲ್ಲಿ ಮ್ಯಾನೇಜ್ ಮಾಡಬಹುದು. ಸೊ ದಿಸ್ 35 days ಆರ್ ವೆರಿ ಕ್ರೂಷಿಯಲ್ ಫಾರ್ ಯು ಪೀಪಲ್. ಓಕೆ, ಸೊ ಟಾರ್ಗೆಟ್ ಶುಡ್ ಬಿ 4th of October. KPSC ಏನಾಯ್ತು ಮರ್ತ್ ಬಿಡಿ, ಅದನ್ನ ಒಂದು ಟೆಸ್ಟ್ ಅಂತ ತಿಳ್ಕೊಳ್ಳಿ. ಪಾಸ್ ಆದ್ರೆ ಒಳ್ಳೇದು, ಪಾಸ್ ಆಗಲಿಲ್ಲ ಆದ್ರೂ ಒಳ್ಳೇದು. ಓಕೆ, ಸೊ ವಿತ್ ದಿಸ್ I will start my topic. Today topic last time we discuss ಮಾಡ್ತಾ ಇದ್ದೀವಿ northern plain. So in northern plain ನೋಡಿ, ಫಸ್ಟ್ J&K and J&K ದಲ್ಲಿ ಮುಖ್ಯವಾಗಿ ನಾವು 3 ranges ಡಿಸ್ಕಸ್ ಮಾಡಿದ್ದೀವಿ. The first one is Greater Himalaya, then Lesser Himalaya, and then we discuss the Shivaliks. And these 3 are part of India. And then again we discuss the 4 ranges. They are the Trans Himalaya, that is the Karakoram range, Ladakh range, and Kailas range and Chhaskar range. ಇದು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಒಂದು ಕ್ವಶನ್ ಬಂದಿತ್ತು ನುಬ್ರಾ ರಿವರ್ ಮೇಲೆ ಛಾಸ್ಕರ್ ವ್ಯಾಲಿದು. ಅದು ಯಾಕಂದ್ರೆ ಬಿಕಾಸ್ ಆಫ್ ದಟ್ ಗ್ಯಾಲ್ವಾನ್ ಡಿಸ್ಪ್ಯೂಟ್. ಆ ಗ್ಯಾಲ್ವಾನ್ ಇತ್ತಲ್ಲ ಅದ್ರ ಪಕ್ಕದಲ್ಲೇ ಬರುತ್ತೆ ಛಾಸ್ಕರು. ಓಕೆ, ಅದೊಂದು ಕ್ವಶನ್ ಡೈರೆಕ್ಟ್ಲಿ ಬಂದಿತ್ತು ನಿಮಗೆ. ನೀವು ಗಲ್ವಾನ್ ಓದುವಾಗ ಅದು ನೀವು ಓದಿರ್ತೀರಾ
ಓದಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ, ಓದಿರ್ಬೇಕು. ಯಾಕಂದ್ರೆ ನೀವು ಗಾಲ್ವಾನ್ ಓದುವಾಗ ಗಾಲ್ವಾನ್ ಅಷ್ಟೇ ನೋಡ್ಕೋಬಾರ್ದು, ಅದ್ರ ಪಕ್ಕದಾಗ ಏನಿರ್ತಾವೆ ಅವ್ರು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ದ ಟೀಚರ್ ಟು ಟೀಚ್ ಈಚ್ ಅಂಡ್ ಎವ್ರಿಥಿಂಗ್. ನಾವು ಗಾಲ್ವಾನ್ ಹೇಳ್ತಾ ಇದ್ದೇವೆ ಅಂದ್ರೆ ಅದ್ರ ಅಕ್ಕಪಕ್ಕ ನೀವು ನೋಡ್ಕೊಳ್ಳೋದು ನಿಮ್ ಕರ್ತವ್ಯ ಅದು. ಓಕೆ, ಸೊ ಅದು ಕ್ವಶನ್ ಕೇಳಿದ್ರು. ಯಾಕೆ ಕೇಳಿದ್ರೆ ಅವ್ರಿಗೆ ಗೊತ್ತು ಗಾಲ್ವಾನ್ ಇಶ್ಯೂ ನಡೀತಾ ಇದೆ ಅಂತ ಇಂಡಿಯಾ ಮತ್ತೆ ಚೈನಾ ಬಿಟ್ವೀನ್. ಓಕೆ, ಸೊ ಇದನ್ನಾದ್ಮೇಲೆ ನಾವು ಡಿಸ್ಕಸ್ ಮಾಡಿರೋದು ಈ ಸಿವಾಲಿಕ್ಸ್ ಬಿಟ್ರೆ ಕೆಳಗಡೆ ದಿಸ್ ಇಸ್ ದ ನಾರ್ತ್ ಇಂಡಿಯನ್ ಪ್ಲೇನ್. ಅಂಡ್ ನಾರ್ತ್ ಇಂಡಿಯನ್ ಪ್ಲೇನ್ ಅಲ್ಲಿ ನಾವು 5 ಕಾಂಪೋನೆಂಟ್ ಡಿಸ್ಕಸ್ ಮಾಡಿದ್ದೀವಿ. ದ ಫಸ್ಟ್ ಒನ್ ಇಸ್ ಭಾಬರ್, ಅಂಡ್ ದಿಸ್ ಭಾಬರ್ ಇಸ್ ದ ಪ್ಲೇನ್ ಆಫ್ pebbles, and whatever rivers are coming here from the Himalayas, those rivers will disappear ಅಂತ. ಯಾಕಂದ್ರೆ ಇಲ್ಲಿ ಪೆಬಲ್ಸ್ ಇರೋದ್ರಿಂದ ಅವು ಅಂಡರ್ ಗ್ರೌಂಡ್ ಇಂದ ಫ್ಲೋ ಆಗ್ತವೆ. ಸೊ ಅದಾದ್ಮೇಲೆ ಬರುವುದು ತೆರೈ ಪ್ಲೇನ್, ಅಂಡ್ ದಿಸ್ ತೆರೈ ಪ್ಲೇನ್ ಇಸ್ ದ ಪ್ಲೇನ್ ಆಫ್ ಸಾಯಿಲ್. ದಿಸ್ ಇಸ್ ದ ಪ್ಲೇನ್ ಆಫ್ ದ ಸಾಯಿಲ್. ಅಂಡ್ ಅಗೇನ್ ಸಾಯಿಲ್, ಈ ಸಾಯಿಲ್ ಅಲ್ಲಿ ಅಂದ್ರೆ ಇಲ್ಲಿ ಏನ್ ರಿವರ್ಸ್ ಡಿಸಪಿಯರ್ ಆಗಿತ್ತು, ದ ರಿವರ್ ವಿಲ್ ರೀಅಪಿಯರ್, ಇಲ್ಲಿ ರೀಅಪಿಯರ್ ಆಗುತ್ತೆ. ಅಂಡ್ ಸಾಯಿಲ್ ಆದ್ಮೇಲೆ ಇವಾಗ ನೋಡಿ ಮತ್ತೆ ಇಲ್ಲಿ ರಿವರ್ ಫ್ಲೋ ಆಗುತ್ತೆ. ಅಂಡ್ ಫೈನಲಿ ಇಲ್ಲಿ ಡೆಲ್ಟಾ ಫಾರ್ಮ್ ಆಗುತ್ತೆ. ಈ ಡೆಲ್ಟಾ ಫಾರ್ಮ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಸಾಯಿಲ್ ಇದೆಯಲ್ಲ, ಇಲ್ಲಿ ವಾಟರ್ ಹರಿಯುವಾಗ ಈ ಸಾಯಿಲ್ ನ ತಗೊಂಡ್ ಬರುತ್ತೆ. ಇಟ್ ಕ್ಯಾರೀಸ್ ದ ಸೆಡಿಮೆಂಟ್ಸ್ ಆಫ್ ದ ಸಾಯಿಲ್ ಅಂಡ್ ಇಟ್ ಡಿಪಾಸಿಟ್ ಸರೌಂಡಿಂಗ್ ಟು ದ ಕೋಸ್ಟ್. ಈ ಕೋಸ್ಟ್ ಸರೌಂಡಿಂಗ್ ಅಲ್ಲಿ ಅದು ಡಿಪಾಸಿಟ್ ಮಾಡುತ್ತೆ ಅಂಡ್ ಇಟ್ ಇಸ್ ನೋನ್ ಆಸ್ ಖಾದರ್. ಸೊ ಖಾದರ್ ಮೀನ್ಸ್ ಇಟ್ ಇಸ್ ದ ನ್ಯೂ ಅಲ್ಯೂವಿಯಲ್ ಸಾಯಿಲ್ deposited by the river, and that soil is carried from the terai belt. And ಏನಾದರೂ ಫ್ಲಡ್ ಬಂದ್ರೆ ಈ ಸಾಯಿಲ್ ಇಲ್ಲಿ ತನಕ ಬಂದಿರುತ್ತೆ. ಸಾಯಿಲ್ ಅಂದ್ರೆ ಫ್ಲಡ್ ಬಂದಿರುವಾಗ, ಪ್ರವಾಹ ಬಂದಿರುವಾಗ ಅದು ಇಲ್ಲಿ ಡಿಪಾಸಿಟ್ ಆಗಿರುತ್ತೆ. ಅಂಡ್ ಅಗೇನ್ ಫ್ಲಡ್ ಕಡಿಮೆ ಆದಾದ್ರೆ ಮತ್ತೆ ಇಲ್ಲಿಂದ ಹರಿಯುತ್ತೆ ರಿವರ್. ಅದು ಅಂದ್ರೆ ಫ್ಲಡ್ ಬಂದಿರುವಾಗ ಡಿಪಾಸಿಟ್ ಆಗಿರುತ್ತಲ್ಲ, ದಟ್ ಇಸ್ ಅವೇ ಫ್ರಮ್ ದ ರಿವರ್ ಅಂಡ್ ದಟ್ ಇಸ್ ನೋನ್ ಆಸ್ ಬಾಂಗರ್. And again at the end whatever deposits are carried by the river, it will deposit on the coast will deposit ಮಾಡುತ್ತೆ. And again this deposit can be in the form of triangle, it can be in the form of rectangular, or it can be in the form of square, or it can be in the form of polygon. ಅದು ಬೇರೆ ಬೇರೆ ಶೇಪ್ ಅಲ್ಲಿ ಇರಬಹುದು. So there is a different types of delta. And if you take the Indian delta, Sundarban delta, it's a triangular shape. If you take the Mississippi Missouri delta in the America, that is the bird's foot. ಏನು ಬರ್ಡ್ಸ್ ಫುಟ್ ಅಂದ್ರೆ ಹೆಂಗಿರ್ತವೆ? ಬರ್ಡ್ಸ್ ಫುಟ್ ಈ ತರ ಇರುತ್ತೆ, ಸ್ಟಾರ್ ತರ. ಅಂದ್ರೆ ಆ ಡೆಲ್ಟಾ ಈ ತರ ಫಾರ್ಮ್ ಆಗುತ್ತೆ, ಬರ್ಡ್ಸ್ ಫುಟ್ ತರ ಫಾರ್ಮ್ ಆಗುತ್ತೆ ಡೆಲ್ಟಾ. ಬಟ್ ಇಂಡಿಯನ್ ಡೆಲ್ಟಾ ಯಾವ ತರ ಫಾರ್ಮ್ ಆಗುತ್ತೆ? ಟ್ರಯಾಂಗಲ್ ತರ. ಇದು ಗೊತ್ತಿರಬೇಕು ನಿಮಗೆ. ಅಂಡ್ ಡೆಲ್ಟಾ ಕ್ಯಾನ್ ಬಿ ರೆಕ್ಟಾಂಗುಲರ್, ಡೆಲ್ಟಾ ಕ್ಯಾನ್ ಬಿ ಸ್ಕ್ವೇರ್, ಡೆಲ್ಟಾ ಕ್ಯಾನ್ ಬಿ ಟ್ರಯಾಂಗುಲರ್, ಆರ್ ಡೆಲ್ಟಾ ಕ್ಯಾನ್ ಬಿ ಎನಿ ಪಾಲಿಗಾನ್ ಶೇಪ್. ಅಷ್ಟು ಗೊತ್ತಿರಬೇಕು. ಸೊ ಐ ವಿಲ್ ಡಿಸ್ಕಸ್ ಇನ್ ಅಗೇನ್ ನಾನು ಲ್ಯಾಂಡ್ ಫಾರ್ಮ್ಸ್ ಅಂತ ಡಿಸ್ಕಸ್ ಮಾಡ್ಬೇಕು ನಾವು. ಅಲ್ಲಿ ತುಂಬಾ ಡೀಪ್ ಆಗಿ ಬರುತ್ತೆ ಟೈಪ್ಸ್ ಆಫ್ ಡೆಲ್ಟಾ. ಇದು ಡೆಲ್ಟಾ ಯಾವಾಗ ಫಾರ್ಮ್ ಆಗುತ್ತೆ, ಈ ಡೆಲ್ಟಾ ಯಾವಾಗ ಫಾರ್ಮ್ ಆಗುತ್ತೆ, ದೋಸ್ ಥಿಂಗ್ಸ್ ಐ ವಿಲ್ ಡಿಸ್ಕಸ್ ಇನ್ ಮೈ ಲ್ಯಾಂಡ್ ಫಾರ್ಮ್ಸ್ ಟಾಪಿಕ್ಸ್. ಬಟ್ ರೈಟ್ ನೌ ಇಷ್ಟು ಗೊತ್ತಿರಲಿ. The North Indian plain having 5 important components. The first one is Bhabar, that is the plain of pebbles. Second one is the Terai, plain of soil. Third one is the Khadar. Khadar is the new alluvial soil. Bangar is the old alluvial soil. And Delta is the last landform created by the rivers at the coast of the river or at the mouth of the river. As ಗೊತ್ತಿರಬೇಕು. And the delta of India is Sundarban delta, and this is the largest delta of the world. ಜಗತ್ತಿನಲ್ಲಿ ಅತಿ ದೊಡ್ಡದಂತ ಒಂದು delta ಇದು. And this delta is formed by the Ganga river and Brahmaputra river. And again Ganga river is the national river of India. That ಅದನ್ನ ಲಾಸ್ಟ್ ಟೈಮ್ ಹೇಳಿದ್ರೆ ಗೊತ್ತಿ ನಿಮಗೆ. ಅಂದ್ರೆ 2009 ನಲ್ಲಿ ಡಿಕ್ಲೇರ್ ಮಾಡಿದ್ರು. In the year 2009 the river Ganga was declared as the national river ಅಂತ. Okay, so ಇಷ್ಟು ಡಿಸ್ಕಸ್ ಮಾಡಿದೀವಿ. ಇದನ್ನಾದ್ಮೇಲೆ the third component is peninsular plateau. So today we are going to discuss is the peninsular plateau. So this is again very important topic. ನಾ ಹೇಳ್ತೀನಿ ಕ್ಲಾಸ್ ನೋಟ್ಸ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಬೇಕಾದ್ರೆ ಎಕ್ಸಾಮ್ ಮುಗಿದ ಮೇಲೆ ನೋಡಿ ಆ ಕ್ವಶನ್ ಬರ್ಲಿಕ್ಕಂದ್ರೆ ಕೇಳಿ. ಓಕೆ, ಸೊ ಪೆನಿನ್ಸುಲರ್ ಪ್ಲಾಟೋ ಅಂದ್ರೆ ಫಸ್ಟ್ ನಿಮಗೆ ಇದು ಗೊತ್ತಿರಬೇಕು. ಆ ಇಮೇಜ್ ತೋರಿಸ್ಬಿಡ್ತೀನಿ, ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಇವಾಗ ನೋಡಿ ಸೊ ಇಲ್ಲಿವರೆಗೂ ಎಲ್ಲ ಹಿಮಾಲಯಾಸ್ ನೋಡಿದ್ದೀವಿ. ಓಕೆ, ಇಲ್ಲಿ ತನ. ಅಂಡ್ ಇದು ಇದೆಲ್ಲ ಬೆಲ್ಟು. ಸೊ ಇದೇನು ನಮ್ದು ಗ್ಯಾಂಗೆಟಿಕ್ ಪ್ಲೇನ್, ಇದು ಗ್ಯಾಂಗೆಟಿಕ್ ಪ್ಲೇನ್. ಅಂಡ್ ಇಲ್ಲಿಂದ ಇಲ್ಲಿ ತನ ಇದು ಇದೆಯಲ್ಲ, ಸೊ ಇದು ನಮ್ದು ಅಂದ್ರೆ ಫುಲ್ ಇದು ಇಲ್ಲಿವರೆಗೂ ಏನಿದು ಪೆನಿನ್ಸುಲರ್ ಪ್ಲಾಟೋ. ಸೊ ಈ ಅಂದ್ರೆ ಮೇನ್ಲಿ ಇರುವುದನ್ನ ಮೊನ್ನೆ ಹೇಳಿದ್ದೀನಿ ನಿಮಗೆ. ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವೆಷ್ಟು 5 ಸಬ್ ಚಾಪ್ಟರ್ಸ್ ಕಲಿತಾ ಇದೀವಿ. 6 ಸಬ್ ಚಾಪ್ಟರ್ಸ್. ಫಸ್ಟ್ ಒನ್ ಯಾವುದು? ನದರ್ನ್ ಪ್ಲೇನ್ಸ್. ದ ಫಸ್ಟ್ ಒನ್ ಕಲಿತಿರೋದು ನದರ್ನ್ ಪ್ಲೇನ್, ಅದು ಕಂಪ್ಲೀಟ್ ಆಗಿದೆ ನಮ್ದು. ಸೊ ದಿಸ್ ಇಸ್ ದ ಫಸ್ಟ್ ಒನ್. Okay, so this is the first one.
In chapter 2 ಏನಿದೆ the physical features of India ತಾನೆ. ಆ physical feature ಅಲ್ಲಿ first chapter we discuss the northern mountains. northern mountains ಆದ್ಮೇಲೆ second chapter ನಾವು ಡಿಸ್ಕಸ್ ಮಾಡಿರೋದು ನಾರ್ತ್ ಇಂಡಿಯನ್ ಪ್ಲೇನ್ಸ್. ನಾರ್ತ್ ಇಂಡಿಯನ್ ಪ್ಲೇನ್ ಆದ್ಮೇಲೆ ಥರ್ಡ್ ಚಾಪ್ಟರ್ ಯಾವುದು ಪೆನಿನ್ಸುಲರ್ ಇಂಡಿಯಾ. ಅಂಡ್ ಅದಾದ್ಮೇಲೆ ಫೋರ್ತ್ ಯಾವುದು ಕೋಸ್ಟಲ್ ಪ್ಲೇನ್ಸ್. ಕೋಸ್ಟಲ್ ಅಂದ್ರೆ ವೆಸ್ಟರ್ನ್ ಕೋಸ್ಟ್ ಅಂಡ್ ಈಸ್ಟರ್ನ್ ಕೋಸ್ಟ್. ಇಸ್ ಫೋರ್ತ್ ಚಾಪ್ಟರ್. ಅಂಡ್ ಫಿಫ್ತ್ ಚಾಪ್ಟರ್ ಯಾವುದು ದ ಥಾರ್ ಡೆಸರ್ಟ್. ಇಲ್ಲಿ ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಆರ್ ದ ಥಾರ್ ಡೆಸರ್ಟ್ ಇಸ್ ದ ಫಿಫ್ತ್ ಟಾಪಿಕ್. ಅಂಡ್ ಸಿಕ್ಸ್ತ್ ಯಾವುದು ದ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂಡ್ ದ ಲಕ್ಷದ್ವೀಪ್ ಐಲ್ಯಾಂಡ್. ಸೊ ಇದರಲ್ಲಿ 6 ಚಾಪ್ಟರ್ ಡಿಸ್ಕಸ್ ಮಾಡಬೇಕಾಗಿದೆ. ಆ 6ರಲ್ಲಿ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ದ ನದರ್ನ್ ಮೌಂಟೇನ್ಸ್, we have completed the north Indian plain or the northern plain. Now we are going to discuss the peninsular plateau. Okay, so peninsular plateau ನಾವು ಡಿಸ್ಕಸ್ ಮಾಡಬೇಕು. ಇದರಲ್ಲಿ ನೋಡಿ peninsular plateau ಅಲ್ಲಿ ತುಂಬಾ ಸಲ ಕ್ವೆಶ್ಚನ್ ಬರ್ತವೆ ಮತ್ತೆ ಬಂದಿದಾವೆ peninsular plateau ಇಂದ. peninsular plateau it is very important because ಇಲ್ಲಿಂದ ಈ ನಮ್ಮ ಪ್ಲಾಟೋ ಇದೆಯಲ್ಲ ನದರ್ನ್ ಪ್ಲಾಟೋ, ಇದು ಪೆನಿನ್ಸುಲರ್ ಪ್ಲಾಟೋ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ವೆರಿ ರಿಚ್ ಇನ್ ದ ಮಿನರಲ್ಸ್. ಇದು ಮಿನರಲ್ಸ್ ನಲ್ಲಿ ತುಂಬಾ ರಿಚ್. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಇದು ಬರಬೇಕಾಗಿತ್ತು, ಒಂದು ಕ್ವಶನ್ UPSC ಕ್ವಶನ್ ಬರಬೇಕಾಗಿತ್ತು ಇದ್ರ ಬಗ್ಗೆ, ನಾರ್ತ್ ಇಂಡಿಯನ್ ಪ್ಲೇನ್ ಬಗ್ಗೆ ಏನು ಕ್ವಶನ್ ಕೇಳಿದಾರೆ ಅಂತ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮೌಂಟೇನ್ ಅಂದ್ರೆ ಹಿಮಾಲಯಸ್ ಬಗ್ಗೆ ಏನು ಕ್ವಶನ್ ಕೇಳಿದ್ರು ಡಿಸ್ಕಸ್ ಮಾಡಿದ್ದೀವಿ. ಸೊ 1-2 ಕ್ವಶನ್ಸ್ ಇದಾವೆ, ಅವು ಜಸ್ಟ್ 2 ಕ್ವಶನ್ ಬರ್ಕೊಂಡ್ಬಿಡಿ ಸಾಕು. ಎದ್ರ ಬಗ್ಗೆ ಆ ನಾರ್ತ್ ಇಂಡಿಯನ್ ಪ್ಲೇನ್ ಬಗ್ಗೆ ಏನು ಕ್ವಶನ್ ಕೇಳಿದ್ದಾರೆ. ಸೊ ವಾಟ್ ಆರ್ ದ ಸಿಗ್ನಿಫಿಕೆನ್ಸಸ್ ಆಫ್ ದ ಕ್ವಶನ್ ಫಾರ್ ದ North Indian plain? What are the significances of North Indian plain? What are the significances of North Indian plain? What are the significances of North Indian plain? ತುಂಬಾ ಇಂಪಾರ್ಟೆಂಟ್ ಅದು ಕ್ವಶನ್. ವಾಟ್ ಆರ್ ದ ಸಿಗ್ನಿಫಿಕೆನ್ಸಸ್ ಆಫ್ ನಾರ್ತ್ ಇಂಡಿಯನ್ ಪ್ಲೇನ್? ಮನೆ ನಾನು ಹೇಳಿದ್ದೀನಿ, ಯಾವುದೇ ಕ್ವಶನ್ ಕೇಳಿದ್ರು ಯು ಹ್ಯಾವ್ ಟು ರೈಟ್ ಇನ್ ದ 360 angle ಅಂತ. 360 angle means you have to cover the economic aspects, you have to cover the religious aspects, you have to cover the political aspects, you have to cover a social aspects, you have to cover with respect to the women. ಈ ತರ ಕವರ್ ಮಾಡ್ಬೇಕಂತ ಹೇಳಿದೆ. ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಬರೀಬಹುದು? ಎಕನಾಮಿಕ್ ಆಸ್ಪೆಕ್ಟ್ಸ್ ಆರ್ ದ ಎಕನಾಮಿಕ್ ಸಿಗ್ನಿಫಿಕೆನ್ಸಸ್. ಸೊ ಇದರಲ್ಲಿ ಎಕನಾಮಿಕ್ ಸಿಗ್ನಿಫಿಕೆನ್ಸಸ್ ಬರಿಬೇಕಂದ್ರೆ ಅದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನಾಗುತ್ತೆ ಅಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ಲೇನ್ ಫಾರ್ ದ ಅಗ್ರಿಕಲ್ಚರ್. ಬಿಕಾಸ್ ಅಲ್ಯೂವಿಯಲ್ ಸಾಯಿಲ್ ಇದೆಯಲ್ಲ, ಆ ಅಲ್ಯೂವಿಯಲ್ ಸಾಯಿಲ್ ಮೇನ್ಲಿ ಕಂಡುಬರೋದು ಇಲ್ಲೇ. ಇದನ್ನ ಬಿಟ್ಟರೆ ಬೇರೆ ಕಡೆ ಅಲ್ಯೂವಿಯಲ್ ಸಾಯಿಲ್ ಇಲ್ಲ ಹೆಚ್ಚಿಗೆ. ಅಂದ್ರೆ ದ ಅಲ್ಯೂವಿಯಲ್ ಸಾಯಿಲ್ ಇಸ್ ವೆರಿ ಫರ್ಟೈಲ್, ತುಂಬಾ ಮೋಸ್ಟ್ ಫರ್ಟೈಲ್ ಸಾಯಿಲ್ ಇದು. ಇಟ್ ಈಸ್ ವೆರಿ ಫರ್ಟೈಲ್ ಸಾಯಿಲ್. ಓಕೆ, ಇಟ್ ಈಸ್ ವೆರಿ ಮಚ್ ಫರ್ಟೈಲ್ ಸಾಯಿಲ್. ಅಂಡ್ ಇದು ಮೋಸ್ಟ್ ಫರ್ಟೈಲ್ ಇರೋದ್ರಿಂದ ಇಲ್ಲಿ ಪ್ರೊಡಕ್ಷನ್ ತುಂಬಾ ಹೈ ಆಗುತ್ತೆ. ವೆರಿ ಹೈ ಪ್ರೊಡಕ್ಷನ್, ದ ಪ್ರೊಡಕ್ಷನ್ ಇಸ್ ವೆರಿ ಹೈ. ಅಂಡ್ ಡ್ಯೂ ಟು ವೆರಿ ಹೈ ಪ್ರೊಡಕ್ಷನ್ ದ ಫಾರ್ಮರ್ಸ್ ಆರ್ ವೆರಿ ರಿಚ್. ಅಂಡ್ ಫಾರ್ಮರ್ಸ್ ಎಲ್ಲ ರಿಚ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎಂಟೈರ್ ನಮ್ಮ ನಾರ್ತ್ ಇಂಡಿಯಾ ಇದೆಯಲ್ಲ, ಅಲ್ಲಿ ಫುಡ್ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ಸೊ ವೆರಿ ಗುಡ್ ಫುಡ್ ಸೆಕ್ಯೂರಿಟಿ. ವಾಟ್ ಇಸ್ ಫುಡ್ ಸೆಕ್ಯೂರಿಟಿ ಅಂದ್ರೆ ಪ್ರೊಡಕ್ಷನ್ ಸರ್ಪ್ಲಸ್ ಇದೆ, ಅಲ್ಲಿ ಡೆಫಿಸಿಟ್ ಇಲ್ಲ. ಡೆಫಿಸಿಟ್ ಅಂದ್ರೆ ನಮ್ ಡಿಮಾಂಡ್ ಗಿಂತ ಕಡಿಮೆ ಇರುತ್ತೆ. ಬಟ್ ಇನ್ ದ ನಾರ್ತ್ ಇಂಡಿಯನ್ ಪ್ಲೇನ್ ಇಫ್ ಯು ಟೇಕ್ ದ ಪ್ರೊಡಕ್ಷನ್ ಇಟ್ ಈಸ್ ಸರ್ಪ್ಲಸ್. ಅಂದ್ರೆ ಎಷ್ಟು ಬೇಕಾಗಿದೆ, ಫಾರ್ ಎಕ್ಸಾಂಪಲ್ ಏನಾದ್ರೂ 60 ಟನ್ಸ್ ಬೇಕಾಗಿದೆ ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಆಗಿರೋದು 80 ಟನ್ಸ್, ಅಂದ್ರೆ 20 ಟನ್ ಸರ್ಪ್ಲಸ್ ಆಗ್ತಾ ಇದೆ ಅಂತ. ಅದೇ ನೀವು ಸದರ್ನ್ ಪ್ಲೇನ್ ತಗೊಂಡ್ರೆ, ಸದರ್ನ್ ಇಂಡಿಯಾ ಅಂದ್ರೆ ಫಾರ್ ಎಕ್ಸಾಂಪಲ್ ತಮಿಳುನಾಡು, ಆಂಧ್ರ, ಕರ್ನಾಟಕ ತಗೊಂಡ್ರೆ ಇಲ್ಲಿ ಡೆಫಿಸಿಟ್ ಇದೆ. ಬಿಕಾಸ್ ದ ರಿವರ್ಸ್ ಆರ್ ಸೀಸನಲ್ ಅಂಡ್ ಅಗ್ರಿಕಲ್ಚರ್ ಮೇನ್ಲಿ ಡಿಪೆಂಡೆಂಟ್ ಆನ್ ದ ಇಂಡಿಯನ್ ಮಾನ್ಸೂನ್. ಇಂಡಿಯನ್ ಮಾನ್ಸೂನ್ ಕರೆಕ್ಟ್ ಆಗಿ ಬಂದ್ರೆ ಅಷ್ಟೇ ಪ್ರೊಡಕ್ಷನ್ ಚೆನ್ನಾಗಿ ಆಗುತ್ತೆ. ಬಟ್ ನಾರ್ತ್ ಇಂಡಿಯನ್ ಪ್ಲೇನ್ ಹಾಗಲ್ಲ. The rivers are flowing throughout the year. The rivers are perennial here, and because of the perennial nature of the rivers, they will supply the water throughout the year. ಹಾಗಾಗಿ ಫಾರ್ಮರ್ಸ್ ಕಂಟಿನ್ಯೂಸ್ ಆಗಿ 2 to 3 ಕ್ರಾಪ್ಸ್ ಅವರು ಬೆಳಿಬಹುದು. 1 ಕ್ರಾಪ್ಸ್ ತೆಗೆದ್ಮೇಲೆ ನೆಕ್ಸ್ಟ್ ಕ್ರಾಪ್ಸ್ ಬೆಳಿಬಹುದು. ಬಟ್ ಸೌತ್ ಇಂಡಿಯಾ ಹಾಗಲ್ಲ, ಮಳೆ ಬಂದ್ರೆ ಅಷ್ಟೇ ಕ್ರಾಪ್ಸ್ ಹಾಕ್ತಾರೆ. ಡ್ಯೂರಿಂಗ್ ದ ಟೈಮ್ ಆಫ್ ಸಮ್ಮರ್ ಹೊಲ ಎಲ್ಲ ಖಾಲಿ ಇರ್ತವೆ. ಓಕೆ, ಬಟ್ ದಟ್ ಇಸ್ ನಾಟ್ ದ ಸಿಚುವೇಶನ್ ಫಾರ್ ದ ನದರ್ನ್ ಪ್ಲೇನ್. ಸೊ ಗ್ಯಾಂಗೆಟಿಕ್ ಪ್ಲೇನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ agriculture, and that's why it is known as the granary of India. The northern plain is known as the granary of India. What is the granary? Granary ಅಂದ್ರೆ ಏನು? ಗೋಡೌನ್ ಅಂತೀವಲ್ಲ, ಗೋಡೌನ್ ಅಂದ್ರೆ ಅನ್ನದ ಕಣಜ, ಅನ್ನದ ಗೋಡೌನ್ ಅಂತೀವಲ್ಲ, ಅದಕ್ಕೆ ಅಂತಾರೆ. So the peninsular plain is known as granary of India. ಈ ಕ್ವಶನ್ ಡೈರೆಕ್ಟ್ಲಿ ಬರಬಹುದು, which part of the India is known as the granary of India ಅಂತ. Answer is North Indian plain or the northern plain or Gangetic plain or the Indus plain or the Brahmaputra plain. You can call anything because this northern plain is made up of 3: the Indus plain, Gangetic plain and the Brahmaputra plain. Okay, this is very important. The first one is economic aspects. In economic aspects, the mainly the agriculture.
and again because of the agriculture the people getting the employment, ಅಲ್ಲಿ ಎಂಪ್ಲಾಯ್ಮೆಂಟ್ ಹೆಚ್ಚಿಗಿದೆ, ಯಾಕಂದ್ರೆ mostly they are having the good fertile soil, so most of the time they are busy with their own business, ಹಾಗಾಗಿ ಇಲ್ಲಿ ಎಂಪ್ಲಾಯ್ಮೆಂಟ್ ಚೆನ್ನಾಗಿ ಬರುತ್ತೆ. ಸೊ and again due to the employment ಏನಾಗುತ್ತೆ ಅಲ್ಲಿ it adds to the Indian GDP ಅಂದ್ರೆ ಗೊತ್ತಾಗುತ್ತಾ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಂದ್ರೆ ಭಾರತ ಆರ್ಥಿಕತೆ ಇದೆಯಲ್ಲ ಅದರಲ್ಲಿ ಇದರ ಕಂಟ್ರಿಬ್ಯೂಷನ್ ತುಂಬಾನೇ ಇದೆ, ಯಾಕಂದ್ರೆ ಬಿಕಾಸ್ ಆಫ್ ಗುಡ್ ಪ್ರೊಡಕ್ಷನ್ ಅವ್ರ ಹೆಲ್ತ್ ಅಂದ್ರೆ ಈ ಪೀಪಲ್ ಕೂಡ ರೀಚ್ ಇದ್ದಾರೆ, ಪ್ಲಸ್ ನಮ್ಮ ಭಾರತ ಆರ್ಥಿಕತೆಗೆ ಅವ್ರ ಕೊಡುಗೆ ತುಂಬಾ ದೊಡ್ಡದಿದೆ ಅಂತ. ಓಕೆ, ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 1. ಅಂಡ್ ಸೆಕೆಂಡ್ ಪಾಯಿಂಟ್ ಇದರಲ್ಲಿ ಎಕನಾಮಿಕ್ಸ್ ಅಲ್ಲಿ ಸೆಕೆಂಡ್ ಪಾಯಿಂಟ್ ನೋಡಿ. ಸೊ ದಿಸ್ ಇಸ್ ಬಿಕಾಸ್ ಆಫ್ ದ ಪ್ಲೇನ್, ಅಲ್ಲಿ ರೋಡ್ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಹೆಚ್ಚಿಗಿದೆ, ಬಿಕಾಸ್ ಆಫ್ ಪ್ಲೇನ್ ಏರಿಯಾ ಇರ್ತಾನೆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರೋದು, ಅದೇ ಮೌಂಟೇನ್ ಇದ್ರೆ ಅಲ್ಲಿ ತುಂಬಾ ಡಿಫಿಕಲ್ಟ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಗೆ. ಸೊ ಬಿಕಾಸ್ ಆಫ್ ದ ಪ್ಲೇನ್ ಏರಿಯಾ, ಸೊ ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ಈಸಿ. ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫೆಸಿಲಿಟಿ ಇರೋದ್ರಿಂದ ಅದು ಎಕನಾಮಿಕ್ಗೆ ಮತ್ತೆ ಒಳ್ಳೆ ಬೂಸ್ಟ್ ಮಾಡುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ರೈಲ್ವೇಸ್ ನೋಡಿ, ನೀವು ರೈಲ್ವೆ ಲೈನ್ಸ್, ರೋಡ್ ಲೈನ್ಸ್ ಎಲ್ಲ ಹೆಚ್ಚಿಗಿರೋದು ಎಲ್ಲಿ, ಬಿಹಾರು, UP ಅಂಡ್ ವೆಸ್ಟ್ ಬೆಂಗಾಲ್, ಜಾರ್ಖಂಡ್ ಅಲ್ಲೇ ಇದೆ, ಯಾಕಂದ್ರೆ ಏರಿಯಾ ಫುಲ್ಲಿ ಪ್ಲೇನ್ ಇದೆ ಅಂಡ್ ಮೋಸ್ಟ್ಲಿ ಎಲ್ಲ ಫರ್ಟೈಲ್ ಇದೆ, ಹಾಗಾಗಿ ಸೊ ಮೋಸ್ಟ್ಲಿ ಅವರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಸ್ ಲೊಕೇಟೆಡ್ ಇನ್ ಬಿಹಾರ್. ಓಕೆ, ಇದು ಗೊತ್ತಾಯ್ತಾ, ಬಿಹಾರ್, UP. ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್ ಬರ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ and here ಇನ್ನೊಂದು ಪಾಯಿಂಟ್, ಸಾರಿ, ಇದರಲ್ಲಿ ಎಕನಾಮಿಯಲ್ಲಿ ಇನ್ನೊಂದು ಥರ್ಡ್ ಪಾಯಿಂಟ್ ನೋಡಿ. ಥರ್ಡ್ ಪಾಯಿಂಟ್, ಇನ್ಲ್ಯಾಂಡ್ ವಾಟರ್ ವೇಸ್. ಗೊತ್ತಾ ಇನ್ಲ್ಯಾಂಡ್ ವಾಟರ್ ವೇಸ್ ಹಂಗಂದ್ರೆ ಏನು? ವಾಟ್ ಇಸ್ ಇನ್ಲ್ಯಾಂಡ್ ವಾಟರ್ ವೇಸ್? ಇನ್ಲ್ಯಾಂಡ್ ವಾಟರ್ ವೇಸ್ ಅಂದ್ರೆ ನದಿ ಮೇಲೆ ಮಾಡಿರುವಂತ ಇದು ಜಲಮಾರ್ಗಗಳು. ಇನ್ಲ್ಯಾಂಡ್ ವಾಟರ್ ವೇಸ್ ಜಲಮಾರ್ಗ ಎಷ್ಟಿದಾವೆ ಜಲಮಾರ್ಗ ಇಂಡಿಯಾದಲ್ಲಿ? 6 or 5 ನಾ? 6 ಇಲ್ಲಿ ಮಾಡಿದ್ರು, ಇಲ್ಲಿ ವಿಜಯನಗರದಾಗ ಮಾಡಿದ್ರು, 5 ಸರ್ ಎಲ್ಲಿ ಮಾಡಿದ್ರು ಮತ್ತೆ? Okay, so we are having 6 national waterways, 5 national waterways. The first one is very important because it is on the Ganga river. Ganga river ಮೇಲೆ ಇದೆ, ಎಲ್ಲಿ ನಿಲ್ಲಿತಾನ? ಅಲಹಾಬಾದ್ ಟು ಹಲ್ದಿಯಾ. ವೆರಿ ಗುಡ್, ಅಲಹಾಬಾದ್ ಟು ಹಲ್ದಿಯಾ. ಅಲಹಾಬಾದ್ ಎಲ್ಲಿ ಬರುತ್ತೆ? ಅಲಹಾಬಾದ್ ಟು ಹಲ್ದಿಯಾ. ವೆರಿ ಗುಡ್. So Allahabad comes in UP and Haldia comes in West Bengal. Okay, so ನೋಡಿ ಮತ್ತೆ ಅಲ್ಲಿ ಗ್ಯಾಂಗೆಟಿಕ್ ಪ್ಲಾನ್ ಅಲ್ಲಿ ಬಂತದು, ಅಂದ್ರೆ ಫಸ್ಟ್ ನ್ಯಾಷನಲ್ ವಾಟರ್ ವೇ 1986 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ದಿಸ್ ಫ್ಯಾಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರೈಟ್ ಇನ್ ದ ಮೇನ್ಸ್. ಆ ಫ್ಯಾಕ್ಟ್ಸ್ ಬರೆದ್ರೆ ನಿಮಗೆ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ ಮೇನ್ಸ್ ಅಲ್ಲಿ. ಸೊ 1986 ಅಲ್ಲಿ ಫಸ್ಟ್ ನ್ಯಾಷನಲ್ ವಾಟರ್ ವೇ ಇನಾಗ್ರೇಟೆಡ್ and it connects the Allahabad to Haldia and Allahabad comes in UP. And what is the new name of Allahabad? ಹೊಸ ನೇಮ್ ಇದೆ ಅದರದ್ದು ಏನು? Prayagraj. The new name of the Allahabad is Prayagraj. ಇನ್ನೊಂದು ಗೊತ್ತಿರಲಿ, ಈ ಪ್ರಯಾಗ್ರಾಜು ಈಗ ಯಾರು? ಯೋಗಿ ಆದಿತ್ಯನಾಥ್, ದ ಚೀಫ್ ಮಿನಿಸ್ಟರ್ ಆಫ್ UP, ಅವ್ರು ಬಂದ್ಮೇಲೆ ಚೇಂಜ್ ಮಾಡಿರೋದು. ಓಕೆ, ಅದಕ್ಕಿಂತ ಮುಂಚೆ ಅಲಹಾಬಾದ್ ಅಂತ ಕರೀತಾ ಇದ್ರು. ಅಂಡ್ ಅಲಹಾಬಾದ್ ಡ್ಯೂರಿಂಗ್ ದ ಟೈಮ್ ಆಫ್ ಮುಗಲ್ಸ್ ಅದು ಹೆಸರಿಟ್ಟಿರೋದು. ಸೊ ಮೊನ್ನೆ ಮೀಡಿಯಾದಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಯಾರಿಗೆ? ಮಿಸ್ಟರ್ ಯೋಗಿ ಆದಿತ್ಯನಾಥ್ಗೆ. ಏನಂತ, ಯಾಕೆ ಹೆಸರು ಚೇಂಜ್ ಮಾಡಿದೆ ಅಂತ, ಅಲಹಾಬಾದ್ ಹೆಸರು ನಿಮ್ಗೆ ಯಾಕೆ ಇಷ್ಟ ಆಗ್ಲಿಲ್ವಾ ಅಂತ. ಅದಕ್ಕೆ ಯೋಗಿ ಅಂತಾನೆ, ಸೊ UP ಇಸ್ ದ ಲ್ಯಾಂಡ್ ಆಫ್ ಲಾರ್ಡ್ ಅಂತ, ಇದು ಒಂದು ದೇವರ ಭೂಮಿ, ಅದರಲ್ಲಿ ಅಲ್ಲ ಯಾಕೆ ಬರ್ತಾನೆ ಅಂತ, ಅಲ್ಲ ಬರಬಾರ್ದಂತ, ಅಲ್ಲಾಬಾದ್ ಅಲ್ಲಿ ಅಲ್ಲ ಹೆಸರಿದೆ. ಅಂಡ್ ಅಗೇನ್ ಅವ ಜಸ್ಟಿಫೈ ಮಾಡ್ಕೋತಾನೆ, ಏನ್ ಜಸ್ಟಿಫೈ ಮಾಡ್ಕೋತಾನೆ ಅಂದ್ರೆ ಬಿಫೋರ್ ಕಮಿಂಗ್ ದ ಮುಗಲ್ಸ್ ಇಟ್ ವಾಸ್ ದ ಪ್ರಯಾಗ್ರಾಜ್ ಓನ್ಲಿ, ಅದು ಪ್ರಯಾಗ್ರಾಜ್ ಅಂತ ಹೆಸರಿತ್ತು ಮುಂಚೆ. ಆದ್ರೆ ಬ್ರಿಟಿಷ್ ಇದು ಮುಸ್ಲಿಮ್ಸ್ ಬಂದ್ಮೇಲೆ, ಮುಗಲ್ಸ್ ಬಂದ್ಮೇಲೆ ಅದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ನಮ್ದು ಹಿಂದೂಗಳ ದೇಶ ಇದು, ಹಾಗಾಗಿ ನಾನು ಚೇಂಜ್ ಮಾಡಿದ್ದೀನಿ ಅಂತ ಅವ ಜಸ್ಟಿಫೈ ಮಾಡ್ಕೋತಾನೆ. ಅದಕ್ಕೆ ಮೀಡಿಯಾದವ್ರು ಸುಮ್ ಕೂತ್ಕೊಳ್ಳಿಲ್ಲ, ಅವ್ರದ್ದೊಂದು ಬೇರೆ ಕೆಲಸನೇ ಇಲ್ಲ ಮೀಡಿಯಾದವರಿಗೆ. ಅವಾಗ ಮೀಡಿಯಾದವ್ರು ಅಂತಾರೆ ಓಕೆ ಪರವಾಗಿಲ್ಲ, ಆದ್ರೆ ಈಗ ನೆಕ್ಸ್ಟ್ ತಾಜ್ ಮಹಲ್ ಇದೆಯಲ್ಲ, ಈಗ ತಾಜ್ ಮಹಲ್ ಕೂಡ ಬ್ರಿಟಿಷರು ಕಟ್ಸಿರೋದು, ಬಟ್ ಇವಾಗ ನಿಮ್ ಹಿಂದೂ ರಾಷ್ಟ್ರ ಇದೆ, ಅದೆಷ್ಟು ಚೇಂಜ್ ಮಾಡ್ತೀಯ ಅಂತ ಕೇಳ್ತಾರೆ. ಎಸ್, ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಚೇಂಜ್ ಅಂತ. ಟೈಮ್ ಪರ್ಮಿಟ್ಸ್ ಅಂದ್ರೆ ಏನಂತ ಇರ್ತೀಯ, ಇದನ್ನ ತಾಜ್ ಮಹಲ್ ತೆಗೆದು ರಾಮ್ ಮಹಲ್ ಇರ್ತಾನಂತೆ. ಅಲ್ಲ ರೀ, ಅಲ್ಲೇನ್ ರಾಮ್ ಯಾವಾಗಲೂ ಹೋಗಿದ್ನ ಅಲ್ಲಿ ಸೀತಾ ಕರ್ಕೊಂಡು, ಪಾಪ ಅವ್ನ ಹೆಂಡತಿಗೋಸ್ಕರ ಅವ್ನ ಪ್ರೀತಿಯನ್ನು ಕಟ್ಸಿರುವಂತ ತಾಜ್ ಮಹಲ್ ಅದು. ಯಾರು? ಶಹಜಾನ್ ಕನ್ಸ್ಟ್ರಕ್ಟೆಡ್ ದ ತಾಜ್ ಮಹಲ್ ಫಾರ್ ಹರ್ ಕ್ಯೂಟ್ ವೈಫ್ ಮಮತಾಜ್ ಮಹಲ್. ಮಮತಾ ಮಹಲ್ಗೋಸ್ಕರ ಪಾಪ ಅವ್ನ ಪ್ರೀತಿನ ಯಾತ್ರ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಅವನಿಗೆ, ಅದನ್ನ ಕಟ್ಸಿದ್ದಾನೆ ಅಷ್ಟೇ. ಅದನ್ನ ಬಿಟ್ಟು ನೀನ್ ಚೇಂಜ್ ಮಾಡ್ತೀನಿ ಅಂದ್ರೆ ಯು ಡೂ ದ ಪಾಲಿಟಿಕ್ಸ್, ಬಟ್ ಯು ಶುಡ್ ನಾಟ್ ಡೂ ದ ಪಾಲಿಟಿಕ್ಸ್ ಇನ್ ದಿಸ್ ವೇ. ಅಂದ್ರೆ ನೋಡಿ, ಇವತ್ತು ತಾಜ್ ಮಹಲ್ ಇಡೀ ಜಗತ್ತಿನಲ್ಲೇ ಭಾರತನ ಒಂದು ಐಕಾನಿಕ್ ಸಿಟಿ ಅಂತ, ಅದನ್ನ ಐಕಾನಿಕ್ ಒಂದು ಮಾನ್ಯುಮೆಂಟ್ ಅಂತ ಅದು ರಿಪ್ರೆಸೆಂಟ್ ಮಾಡುತ್ತೆ. ಅದು ಒಂದು ಐತಿಹಾಸಿಕ ಸ್ಥಳ ಅಂತ ಐತಿಹಾಸಿಕ ಸ್ಥಳದ ಮೇಲೆ ನೀವು ಡಿಸ್ಪ್ಯೂಟ್ ಪಾಲಿಟಿಕ್ಸ್ ರಾಜಕೀಯ ಮಾಡ್ತೀರ ಅಂದ್ರೆ ಎಷ್ಟು ಕೀಳು ರಾಜಕೀಯ ಮಾಡ್ತೀವಿ ನೀವೇ ಆಲೋಚನೆ ಮಾಡಿ. ಹಾಗೆ ನಾನು ಮೊನ್ನೆ ಹೇಳಿದ್ದೀನಿ, ಐ ಆಮ್ ನಾಟ್ ಇನ್ ದ ಫೇವರ್ ಆಫ್ BJP, ಐ ಆಮ್ ನಾಟ್ ಇನ್ ದ ಫೇವರ್ ಆಫ್ ಕಾಂಗ್ರೆಸ್, ಐ ಆಮ್ ನಾಟ್ ಇನ್ ದ ಫೇವರ್ ಆಫ್ JDS.
ಮೈ ಡ್ಯೂಟಿ ಇಸ್ ಟು ಶೋ ದ ರಿಯಾಲಿಟಿ. ಓಕೆ, ಸೊ ಅದಕ್ಕೆ ಹೇಳ್ತೀನಿ, ತಾಜ್ ಮಹಲ್ ನಿಮ್ಮಪ್ಪನ ಆಸ್ತಿನೂ ಅಲ್ಲ, ನಮ್ಮಪ್ಪನ ಆಸ್ತಿನೂ ಅಲ್ಲ. ಸೊ ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ದ ಕಂಟ್ರಿ. ಪ್ರಾಪರ್ಟಿ ದೇಶದ ಆಸ್ತಿ, ಅದು ಯಾರ್ದು ಆಸ್ತಿ ಅಲ್ಲ. ಹಾಗಾಗಿ ತಾಜ್ ಮಹಲ್ಗೆ ಹೆಸರು ಚೇಂಜ್ ಮಾಡುವಂತ ಅಧಿಕಾರ ಇರಬಹುದು ನಿಮಗೆ, ಕಂಟ್ರಿಗೆ ಇರಬಹುದು. ಓಕೆ, ಬಟ್ ಇನ್ ದ ನೇಮ್ ಆಫ್ ರಿಲಿಜನ್ ಯು ಶುಡ್ ನಾಟ್ ಡೂ ದ ಪಾಲಿಟಿಕ್ಸ್. ಅದು ಇದು ಮಾಡ್ಬೋದು. ಎಸ್, ಇಟ್ ವಾಸ್ ಪ್ರಯಾಗ್ರಾಜ್ ಇತ್ತು, ಅದು ಮಾಡಿದ್ವಿ, ಎಸ್ ಐ ವಿಲ್ ಅಗ್ರಿ, ಪರವಾಗಿಲ್ಲ, ಒಪ್ಕೋಬಹುದು. ಬಟ್ ಇಲ್ಲಿ ಹಂಗಲ್ಲ, ಪಾಪ ಅವ್ನು ಕಟ್ಸಿರೋದೇ ಅವ್ನ ಹೆಂಡತಿಗೋಸ್ಕರ, ಅಂಡ್ ದಟ್ ಈಸ್ ಮುಸ್ಲಿಂ. ಹಾಗಾಗಿ ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಯೋಧ್ಯ ಡಿಸ್ಪ್ಯೂಟ್ ಇತ್ತು, ರಾಮ್ ಮತ್ತೆ ಅದು, ದಟ್ ಈಸ್ ಡಿಫರೆಂಟ್ ಪಾರ್ಟ್. ಓಕೆ, ಬಿಕಾಸ್ ದೇರ್ ವಾಸ್ ಸಮ್ ಡಿಸ್ಪ್ಯೂಟ್ ರಿಗಾರ್ಡಿಂಗ್ ಅದು ಏನು ಮುಸ್ಲಿಮರ ಜಾಗನೋ ಅಥವಾ ಹಿಂದೂ ಜಾಗನ ಅಂತ. ಅವಾಗ ಏನಾಯ್ತು, ಏನಾಗುತ್ತೆ ಅಂದ್ರೆ ಲಾಸ್ಟ್ ಫೈನಲಿ ಗೌರ್ಮೆಂಟ್ ಏನ್ ಮಾಡುತ್ತೆ, ಒಂದು 5 ಎಕರೆ ಜಾಗ ಅವ್ರಿಗೆ ಕೊಟ್ಟು ನೀವು ಬದುಕೊಳ್ಳಿ, ನಾವು ಬದುಕ್ತೀವಂತ ಫೈನಲ್ ಡಿಸ್ಪ್ಯೂಟ್ ಸೆಟಲ್ ಆಗುತ್ತೆ. ಬಟ್ ತಾಜ್ ಮಹಲ್ ಇಸ್ ನಾಟ್ ಲೈಕ್ ದಟ್. ನೋ, ತಾಜ್ ಮಹಲ್ ಡೆಫಿನೆಟ್ಲಿ ಇಟ್ ಇಸ್ 100% ದೇರ್ ಪ್ರಾಪರ್ಟಿ. ದೇರ್ ಪ್ರಾಪರ್ಟಿ ಅಂದ್ರೆ ಏನು, ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋದು. ಹಾಗಾಗಿ ವಿ ಶುಡ್ ನಾಟ್ ಡೂ ಎನಿ ಪಾಲಿಟಿಕ್ಸ್ ಇನ್ ದ ನೇಮ್ ಆಫ್ ಅಲಹಾಬಾದ್ ಪ್ರಯಾಗ್ರಾಜ್. ಇದು ಗೊತ್ತಾಯ್ತಾ? ಮತ್ತೆ ಇನ್ನೊಂದು ಗೊತ್ತಿರಲಿ, ಅಲಹಾಬಾದ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ at the place of Allahabad the river Yamuna joins the river Ganga. ಅಲ್ಲೇ ಇರುವುದು ಅಲಹಾಬಾದ್. ಓಕೆ, ಸೊ ಇಫ್ ಯು ಟೇಕ್ ದ ರಿವರ್ ಗಂಗಾ, ಇಲ್ಲಿ ಒಂದು ರಿವರ್ ಬರುತ್ತೆ ಯಮುನಾ, ಅಂಡ್ ದಿಸ್ ಯಮುನಾ ರಿವರ್ ಜಾಯಿನ್ಸ್ at ಅಲಹಾಬಾದ್. ಅಲಹಾಬಾದ್ ಹತ್ರ ಯಮುನಾ ರಿವರು ಯಾವ ರಿವರ್ ಜಾಯ್ನ್ ಆಗುತ್ತೆ, ಗಂಗಾ ರಿವರ್ ಜಾಯ್ನ್ ಆಗುತ್ತೆ. ಅಂಡ್ ಯು ನೋ ವೆರಿ ವೆಲ್, ಯಮುನಾ ಇಸ್ ದ ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ. ಗಂಗಾ ರಿವರ್ದು ಲಾಂಗೆಸ್ಟ್ ಟ್ರಿಬ್ಯೂಟರಿ ಅದು. ನಾನು ಡಿಸ್ಕಸ್ ಮಾಡ್ತೀನಿ ರಿವರ್ ಸಿಸ್ಟಮ್ ಮಾಡುವಾಗ, ನೆಕ್ಸ್ಟ್ ಅದೇ ಚಾಪ್ಟರ್ ಇರೋದು ರಿವರ್ ಸಿಸ್ಟಮ್. ಅಂಡ್ ಅಗೇನ್ ಸೋ ವಂಡರ್ಫುಲ್ ಚಾಪ್ಟರ್. ಯಾವುದೇ ಎಕ್ಸಾಮ್ ತಗೊಳ್ಳಿ 2-3 ಕ್ವಶನ್ ರಿವರ್ಸ್ ಮೇಲೆ ಇರ್ತವೆ. ಲಾಸ್ಟ್ ನಿನ್ನೆ ನೋಡಿ 3-4 ಕ್ವಶನ್ ಇದು ರಿವರ್ಸ್ ಮೇಲೆ. ಆ ಥಿಂಗ್ಸ್ ನಾನು ಡಿಸ್ಕಸ್ ಮಾಡ್ತೇವೆ, ಅವಾಗ ನಿಮ್ಗೆ ಗೊತ್ತಾಗಿದೆ ಇಷ್ಟು ಈಸಿನಾ ಅಂತ. ಓಕೆ, ಸೊ ಇದು ಗೊತ್ತಾಯ್ತಾ? ದಿಸ್ ಇಸ್ ಫಸ್ಟ್ ನ್ಯಾಷನಲ್ ವಾಟರ್ ವೇ. ಸೆಕೆಂಡ್ ನ್ಯಾಷನಲ್ ವಾಟರ್ ವೇ ಎಲ್ಲಿದೆ? ಆಸಾಂ ಬ್ರಹ್ಮಪುತ್ರ ನದಿ ಮೇಲೆ ಇದೆ. ಅಂಡ್ ದಟ್ ಈಸ್ ಫ್ರಮ್ ಸಾದಿಯಾ ಟು ಧುಬ್ರಿ, ಸಾದಿಯಾ ಟು ಧುಬ್ರಿ ಅಲ್ಲಿದೆ. ಅಂಡ್ ಥರ್ಡ್ ಒನ್ ಇನ್ ಕೊಲ್ಲಂ ಟು ಕೊಟ್ಟಾಪುರಂ, ಕೇರಳದಲ್ಲಿ ಇದೆ, ಥರ್ಡ್ ನ್ಯಾಷನಲ್ ವಾಟರ್ ವೇ. ಅಂಡ್ ಫೋರ್ತ್ ಒನ್ ಕಾಕಿನಾಡ ಟು ಪುದುಚೇರಿ ಇನ್ ಆನ್ ಗೋದಾವರಿ ಅಂಡ್ ಕೃಷ್ಣ ರಿವರ್. ಅಂಡ್ ಫಿಫ್ತ್ ವಿ ಆರ್ ಹ್ಯಾವಿಂಗ್ ಢಮ್ರಾ ಟು ಢುಮ್ರಿ, ಎಲ್ಲಿ ಒಡಿಸಾದಲ್ಲಿ ಬರುತ್ತೆ, ಆ ಮಹಾನದಿ ರಿವರ್. ಸೊ ದೋಸ್ ಥಿಂಗ್ಸ್ ಐ ವಿಲ್ ಕವರ್ ಇನ್ ಮೈ ಅಗೇನ್ ರಿವರ್ ಸಿಸ್ಟಮ್ ಚಾಪ್ಟರ್, ಅಲ್ಲಿ ಕವರ್ ಮಾಡ್ತೀನಿ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, so this first national waterway again constructed on the Ganga river on the Gangetic plain. That's why it's very important for the inland waterways. And you know, inland waterway is one of the cheapest mode of transportation. It is one of cheapest mode. If you take the airlines, that is the ಕಾಸ್ಟ್ಲಿಯೆಸ್ಟ್, ತುಂಬಾ ಎಕ್ಸ್ಪೆನ್ಸಿವ್ ಅದು ಏರ್ಲೈನ್ಸ್ ಅಲ್ಲಿ ಮಾಡೋದು. ಅದೇ ನೀವು ವಾಟರ್ ವೇಲಿ ಮಾಡಿದ್ರೆ ಇಟ್ ಇಸ್ ಅ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಹಾಗಾಗಿ ಏನ್ ಮಾಡುತ್ತೆ, ನಮ್ಮ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಮಾಡಿ ಅದನ್ನು ಯಾವುದೇ ಒಂದು ಗೂಡ್ಸ್ ಇರುತ್ತಲ್ಲ, ಒಂದು ವಸ್ತುವಿನ ಬೆಲೆ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಒಂದು ವಸ್ತುವಿನ ಬೆಲೆ ಡಿಸೈಡ್ ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಿದೀವಿ, ಅದಕ್ಕೆ ಪ್ರೊಡಕ್ಷನ್ಗೆ ಎಷ್ಟು ಖರ್ಚಾಗಿದೆ, ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಖರ್ಚಾಗಿದೆ, ಅದನ್ನೆಲ್ಲ ಡಿಸೈಡ್ ಮಾಡಿ ಅದಕ್ಕೆ ವಸ್ತುವಿನ ಬೆಲೆ ಕಟ್ತೀವಿ. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆದ್ರೆ ದ ಪ್ರೈಸ್ ಆಫ್ ದ ಕಮೋಡಿಟಿ ವಿಲ್ ಕಮ್ಸ್ ಡೌನ್ ಅಂಡ್ ಡೆಫಿನೆಟ್ಲಿ ಇಟ್ ವಿಲ್ ಕ್ರಿಯೇಟ್ ಅ ಗುಡ್ ಪ್ಲಾಟ್ಫಾರ್ಮ್ ಆರ್ ದ ಗುಡ್ ವೆಲ್ಫೇರ್ ಸೊಸೈಟಿ ಅಂತ. ಯಾಕಂದ್ರೆ ಫೈನಲಿ ಕನ್ಸ್ಯೂಮರ್ ಎಲ್ಲ ಶ್ರೀಮಂತ ಇರಂಗಿಲ್ಲ, ಪ್ರೊಡ್ಯೂಸ್ ಮಾಡೋರು ಶ್ರೀಮಂತರು ಇರಬಹುದು ಬಿಕಾಸ್ ದೇ ಆರ್ ದ ಬಿಸ್ನೆಸ್ ಮ್ಯಾನ್, ಬಟ್ ಪೀಪಲ್ ದೋಸ್ ಆರ್ ಕನ್ಸ್ಯೂಮಿಂಗ್ ದ ಗುಡ್ಸ್ ದೇ ಆರ್ ಪುವರ್. ಓಕೆ, ಹಾಗಾಗಿ ಇದೇನ್ ಮಾಡುತ್ತೆ ಅಂದ್ರೆ ಒಂದು ಸ್ಟೇಬಲ್ ಎಕನಾಮಿನ ಮೇಂಟೈನ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ 3 ಪಾಯಿಂಟ್ಸ್ ಇನ್ ದ ಎಕನಾಮಿಕ್ ಸಿಗ್ನಿಫಿಕೆನ್ಸಸ್. ಅಂಡ್ ಸೆಕೆಂಡ್ ಪಾಯಿಂಟ್ ಬರ್ಕೊಳ್ಳಿ, ಸೆಕೆಂಡ್ ಪಾಯಿಂಟ್ ದ ಸೋಷಿಯಲ್ ಸಿಗ್ನಿಫಿಕೆನ್ಸಸ್. ಸೆಕೆಂಡ್ ಒನ್ ಇಸ್ ಸೋಷಿಯಲ್ ಸಿಗ್ನಿಫಿಕೆನ್ಸಸ್. Social significances. And in social significances, one ಗೊತ್ತಿರಲಿ ನಿಮಗೆ, the 40% of the total population, 40% of the total population of India residing in the Gangetic plain. That is the beauty of Gangetic plain. Okay, ಈಗ ಏನಾದರೂ 130 crore ಇದ್ದಾರೆ ಅಂದ್ರೆ ಈ 130 crore ಅಲ್ಲಿ 40% ಎಷ್ಟಾಗುತ್ತೆ? ಮೊನ್ನೆ ಹೇಳಿದ್ದೀವಿ ಅರೌಂಡ್ 125 ಕೋಟಿ ಹೆಚ್ಚಿಗೆ ಆಗುತ್ತೆ. ಸೊ ಐ ಆಮ್ ಗಿವಿಂಗ್ ಅಪ್ರಾಕ್ಸಿಮೇಟ್ಲಿ, ನಾಟ್ ಎಕ್ಸಾಕ್ಟ್ಲಿ. ಯಾಕಂದ್ರೆ 50% ತಗೊಂಡ್ರೆ ಎಷ್ಟಾಗುತ್ತೆ? ಇಫ್ ಯು ಟೇಕ್ 50% ಆಫ್ 130, ಇಟ್ ವಿಲ್ ಸಮ್ವೇರ್ 65 ಆಗುತ್ತಲ್ಲ, ಸಾರಿ 65 ಆಗುತ್ತಾನೆ ಇದು 65. 50% ಅಂದ್ರೆ ಈಗ 40% ಅಂದ್ರೆ ಇದಕ್ಕಿಂತ ಕಡಿಮೆ ಆಗಬೇಕು. 65 ಗಿಂತ ಕಡಿಮೆ ಅಂದ್ರೆ ಸಮ್ವೇರ್ ಅರೌಂಡ್ 54 to 57 crore ಆಗ್ಬೋದು. ಅಂದ್ರೆ ನೋಡಿ, ಭಾರತದಲ್ಲಿ 130 crore ಜನಸಂಖ್ಯೆಯಲ್ಲಿ ಅರೌಂಡ್ 54 to 57 crore ಎಲ್ಲಿದ್ದಾರೆ? ಗ್ಯಾಂಗೆಟಿಕ್ ಪ್ಲೇನ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೋಷಿಯಲಿ ಬಿಕಾಸ್ ಸೊ ದಿಸ್ ಈಸ್ ದ ಐಡಿಯಲ್ ಪ್ಲೇಸ್ ಫಾರ್ ದ ಇಂಡಿಯನ್ಸ್ ಅಂತ. ಯಾಕಂದ್ರೆ ಪ್ಲೇನ್ ಜಾಗ ಇದೆ, ಒಳ್ಳೆ ಫುಡ್ ಪ್ರೊಡಕ್ಷನ್ ಇದೆ, ಅಂದ್ರೆ ಯಾವುದೇ ಪ್ರಕಾರ ಆಹಾರದ ಕೊರತೆ ಇಲ್ಲ, ಯಾವುದೇ ಪ್ರಕಾರ ಉದ್ಯೋಗದ ಕೊರತೆ ಇಲ್ಲ. ಹಾಗಾಗಿ ಮೋಸ್ಟ್ಲಿ ಜನ ಅಲ್ಲೇ ಸೆಟ್ಲ್ ಆಗಿರ್ತಾರೆ. ಅದಕ್ಕೆ ನೋಡಿ, ಫಸ್ಟ್ ಸಿವಿಲೈಸೇಷನ್ ಇಂಡಿಯಾ ಸ್ಟಾರ್ಟೆಡ್ ಇನ್ ದ ಇಂಡಸ್ ವ್ಯಾಲಿ. ಇಂಡಸ್ ವ್ಯಾಲಿ ಆದ್ಮೇಲೆ ಗ್ಯಾಂಗೆಟಿಕ್ ವ್ಯಾಲಿ ಸ್ಟಾರ್ಟ್ ಆಗುತ್ತೆ ಸಿವಿಲೈಸೇಷನ್. ಹರಪ್ಪನ್ಸ್ ಬಂದ್ರಲ್ಲ, ಫಸ್ಟ್ ಹರಪ್ಪನ್ಸ್ ಕೇಮ್ ಇನ್ ದ ಇಂಡಸ್ ವ್ಯಾಲಿ. ಆ ಇಂಡಸ್ ವ್ಯಾಲಿ ಆದ್ಮೇಲೆ ದೆನ್ they started the next one is Gangetic plain. Yakandre these are very very important, the Indus Valley and Indus civilization, Gangetic and the Brahmaputra, because this is very fertile
region during that time, and today also this is very much fertile. So these are the points regarding the social significances. And ಇನ್ನೊಂದು ನೀವೇನಾದ್ರೂ ಟೋಟಲ್ ಏರಿಯಾ ತಗೊಂಡ್ರೆ ಇಂಡಿಯಾದು 32,87,263 ಸ್ಕ್ವೇರ್ ಕಿಲೋಮೀಟರ್. ಈ ಟೋಟಲ್ ಏರಿಯಾದು ಅರೌಂಡ್ 1/5% or around you can talk ಎಷ್ಟಂದ್ರೆ ಅರೌಂಡ್ ಮೋರ್ ದೆನ್ 45 to 50% ಟೋಟಲ್ ಏರಿಯಾ ಇರೋದು ಇದೇ ಸ್ಟೇಟ್ ಅಲ್ಲಿ. UP, ಮಧ್ಯ ಇದು ಬಿಹಾರ್ ಇವೆಲ್ಲ ಲಾರ್ಜೆಸ್ಟ್ ಇಲ್ಲ. ಸೊ ಹಾಗಾಗಿ ಏರಿಯಾ ತಗೊಂಡ್ರು ಕೂಡ 40 to 50% ಈ ಗ್ಯಾಂಗೆಟಿಕ್ ಪ್ಲೇನ್ ಸ್ಟೇಟ್ ಒಳಗೆ ಹೊಂದ್ಕೊಂಡಿದ್ದಾವಂತ. ನಮ್ಮ ಟೋಟಲ್ 28 ಸ್ಟೇಟ್ ತಗೊಂಡ್ರೆ 28 ಸ್ಟೇಟ್ ಅಲ್ಲಿ ಹಾರ್ಡ್ಲಿ 4 to 5 ಸ್ಟೇಟ್ಸ್ 40 to 50% ಏರಿಯಾ ಹೊಂದ್ಕೊಂಡಿದ್ದಾವಂತ. ಇದು ಅರ್ಥ ಆಯ್ತಾ? ಸೊ ಹಾಗಾಗಿ ಸೋಷಿಯಲ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ರಿಲಿಜಿಯಸ್ ಸಿಗ್ನಿಫಿಕೆನ್ಸಸ್. ನೆಕ್ಸ್ಟ್ ಒನ್ ಇಸ್ ರಿಲಿಜಿಯಸ್ ಸಿಗ್ನಿಫಿಕೆನ್ಸಸ್. So again the first and foremost is Buddha. ನಮ್ಮ ಲಾರ್ಡ್ ಬುದ್ಧ ಇಲ್ಲಿ ಬೋಧಗಟ್ಟೆಯಲ್ಲಿ ಬರುತ್ತೆ. ಅಗೇನ್ ಬಿಹಾರ್ ಇಲ್ಲಿ ಬರುತ್ತೆ ಗ್ಯಾಂಗೆಟಿಕ್ ಪ್ಲೇನ್. ಅಂದ್ರೆ ಬುದ್ಧ ಅಂದ್ರೆ ಬುದ್ಧಿಸಂ ಹುಟ್ಕೊಳ್ಳೋಕೆ ಕಾರಣ ಕೂಡ ಗ್ಯಾಂಗೆಟಿಕ್ ಪ್ಲೇನ್. ಜೈನಿಸಂ ಹುಟ್ಕೊಳ್ಳೋಕ್ಕೂ ಕಾರಣ ಗ್ಯಾಂಗೆಟಿಕ್ ಪ್ಲೇನ್. ಅಗೇನ್ ಇದು ಸಿಖ್, ಇದು ಸೂಫಿಸಂ ಅಂಡ್ ಭಕ್ತಿ ಮೂವ್ಮೆಂಟ್ ಅವೆಲ್ಲ ಸ್ಟಾರ್ಟ್ ಆಗಿರೋದು ಇಲ್ಲಿಂದ. ಭಕ್ತಿ ಮೂವ್ಮೆಂಟ್ ಅಂಡ್ ಸೂಫಿಸಂ ಅಂಡ್ ಬುದ್ಧಿಸಂ, ಜೈನಿಸಂ ಅವೆಲ್ಲ ಸ್ಟಾರ್ಟ್ ಆಗಿರೋದು ಇಲ್ಲಿಂದ. Okay, that is point number 1. And point number 2 under religious, most of the sacred places of India like Haridwar, Badrinath, Kasinath, Varanasi, Badrinath, Kedarnath. Okay, ಇವೆಲ್ಲ ಇಲ್ಲಿದಾವೆ ಅಗೇನ್ ಇನ್ ದ ಗ್ಯಾಂಗೆಟಿಕ್ ಪ್ಲೇನ್. ಬದ್ರಿನಾಥ್ ತಗೊಳ್ಳಿ, ಯಮುನೋತ್ರಿ ತಗೊಳ್ಳಿ, ವಾರಣಾಸಿ ತಗೊಳ್ಳಿ. ವಾರಣಾಸಿ ಅಂದ್ರೆ ಕಾಶಿ ಅಂತ ಕರಿತೇವಲ್ಲ. ಓಕೆ, ಕಾಶಿ ಅದು ಇರುವುದಲ್ಲಿ ಗಂಗಾ ರಿವರ್ ದಡದ ಮೇಲೆ ಇರೋದು. ಸೊ ದೀಸ್ ಆಲ್ ಕಮ್ಸ್ ಅಗೇನ್ ದ ಗ್ಯಾಂಗೆಟಿಕ್ ಪ್ಲೇನ್. ಹಾಗಾಗಿ ಗ್ಯಾಂಗೆಟಿಕ್ ಪ್ಲೇನ್ ಇಸ್ ವೆರಿ ರಿಚ್ ಇನ್ ದ ರಿಲಿಜಿಯಸ್ ಸಿಗ್ನಿಫಿಕೆನ್ಸಸ್ ಅಲ್ಲಿ. ಯಾಕಂದ್ರೆ ಮೋಸ್ಟ್ಲಿ ಇಂಡಿಯನ್ಸ್ ನಂಬುವಂತ ಎಲ್ಲ ದೇವತೆಗಳು ಇಲ್ಲಿದ್ದಾರೆ. ಓಕೆ, ಅಂಡ್ ಅಗೇನ್ ಮೇನ್ಲಿ ಕಾಳಿಯಲ್ಲಿ ಅಲ್ಲೇ ಮತ್ತೆ ಕಾಳಿ ರಿವರ್ ಮೇಲೆ ಬರೋದು ಕಾಳಿ ನಮ್ದು. ಅದು ಕೂಡ ಒಂದು ದೇವತೆ, ಒಂದು ಒಳ್ಳೆ ಸ್ಥಾನ, ಅದು ದೇವತಾ ಸ್ಥಾನ. ಓಕೆ, ಸೊ ದೀಸ್ ಆರ್ ದ ರಿಲಿಜಿಯಸ್ ಸಿಗ್ನಿಫಿಕೆನ್ಸಸ್. ದೆನ್ ಕಮ್ಸ್ historical significances. The fourth one is historical significances. Historical significances. ಈ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸಸ್ ಅಲ್ಲಿ ನೀವೇನಾದ್ರೂ ಫಸ್ಟ್ ಟೈಮ್ ನೋಡಿದ್ರೆ ಹಿಸ್ಟ್ರಿಯಲ್ಲಿ ಬೆಂಗಾಲ್ ವಾಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯವರು ಸ್ಟಾರ್ಟ್ ಮಾಡಿದ್ರೆ ಬೆಂಗಾಲ್ ಅಲ್ಲಿ. ಅಂಡ್ ಬೆಂಗಾಲ್ ಯಾಕೆ ಸ್ಟಾರ್ಟ್ ಮಾಡಿದ್ರು? ಬಿಕಾಸ್ ದಟ್ ವಾಸ್ ವೆರಿ ರಿಚ್ ಇನ್ ದ ಮಿನರಲ್ಸ್ ಅಂಡ್ ರಿಸೋರ್ಸಸ್. ಹಾಗಾಗಿ ಫಸ್ಟ್ ಟೈಮ್ ಬ್ರಿಟಿಷರ್ ಸೆಟಲ್ ಆಗಿರೋದೇ ಬೆಂಗಾಲ್ ಅಲ್ಲಿ. ಹಾಗೆ ಏನೇ ಮಾಡಿದ್ರು ಕೂಡ ಬೆಂಗಾಲ್ದಿಂದ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ಆಕ್ಟಿವಿಟಿ ಬೆಂಗಾಲ್ದಿಂದ ಸ್ಟಾರ್ಟ್ ಮಾಡ್ತಾರೆ. ಅವರು ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಇನ್ ದ ಇಯರ್ 1600 ದ ಬ್ರಿಟಿಷ್ ಗೌರ್ಮೆಂಟ್ ಗಿವನ್ ದ ಪರ್ಮಿಷನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ನೋಡಿ, ಈಸ್ಟ್ ಇಂಡಿಯಾ ಅಂದ್ರೆ ಯಾವುದು? ಬೆಂಗಾಲ್ ಇಂಡಿಯಾ ಅಂತ ಅಷ್ಟೇ. ಆ ಕಂಪನಿ ಹೆಸರು ಕೂಡ ಅವ್ರು ಈಸ್ಟ್ ಇಂಡಿಯಾ ಇಟ್ಬಿಟ್ರು. ತುಂಬಾ ಜನರಿಗೆ ಗೊತ್ತಿರಲ್ಲ ಈಸ್ಟ್ ಇಂಡಿಯಾ ಇಟ್ಟಾರ ಅಂತ ಹೇಳಿ. ಯಾಕೆ ಇಟ್ಟಾರ ಅಂದ್ರೆ ಫಸ್ಟ್ ದೇ ಸ್ಟಾರ್ಟೆಡ್ ಸೆಟ್ಲಿಂಗ್ ಇನ್ ದ ಬೆಂಗಾಲ್ ರೀಜನ್, ಅಂಡ್ ಬೆಂಗಾಲ್ ರೀಜನ್ ವಾಸ್ ವೆರಿ ಮಚ್ ರಿಚ್ ಇನ್ ದ ಮಿನರಲ್ಸ್ ಅಂಡ್ ರಿಸೋರ್ಸಸ್ ಬಿಕಾಸ್ ದ ಪ್ಲೇನ್, ಗ್ಯಾಂಗೆಟಿಕ್ ಪ್ಲೇನ್ ವಾಸ್ ವೆರಿ ಮಚ್ ಫರ್ಟೈಲ್ ಅಂಡ್ ಇಟ್ ವಾಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ದ ಇಂಡಿಗೋ ಪ್ಲಾಂಟೇಶನ್. ಅಂಡ್ ಅವ್ರ ಮೇನ್ ಅದೇ ಇತ್ತು, ಇಂಡಿಗೋ ಪ್ಲಾಂಟೇಶನ್ ಮಾಡಿಸೋದು, ಜೂಟ್ ಕಲ್ಟಿವೇಶನ್ ಮಾಡಿಸೋದು. ಅಂಡ್ ಯು ನೋ ವೆರಿ ವೆಲ್ ವೆಸ್ಟ್ ಬೆಂಗಾಲ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೂಟ್. ಅವ್ರದ್ದು ಜೂಟ್ ಕಲ್ಟಿವೇಶನ್ ಹೆಚ್ಚಿಗೆ ಆಗುತ್ತೆ. ಸೆಣಬು, ಜೂಟ್ ಅಂದ್ರೆ ಸೆಣಬು, ಎಲ್ಲಕ್ಕಿಂತ ಹೆಚ್ಚಿಗೆ ಸೆಣಬು ಉತ್ಪಾದನೆ ಮಾಡೋದು ವೆಸ್ಟ್ ಬೆಂಗಾಲ್. ಅಂಡ್ ಅಗೇನ್ ಅದಕ್ಕಾಗಿ ಅವ್ರಿಗೆ ಗೊತ್ತಿತ್ತು, ಸೊ ದಿಸ್ ಇಸ್ ವೆರಿ ರಿಚ್ ರೀಜನ್ ಎಕನಾಮಿಕ್ಲಿ ಅಂತ. ಅವ್ರು ಬಂದಿರೋದು ಅದಕ್ಕೆ ತಾನೇ, ಇಂಡಿಯಾನ ಲೂಟಿ ಮಾಡ್ಕೊಳ್ಳೋಸ್ಕರ. ಸೊ ಹಾಗಾಗಿ ಮೋಸ್ಟ್ಲಿ ದೇ ಸೆಟಲ್ ಇನ್ ದ ಈಸ್ಟರ್ನ್ ಇಂಡಿಯಾ, ಅಂಡ್ ಈಸ್ಟರ್ನ್ ಇಂಡಿಯಾ ಮೀನ್ಸ್ ದಟ್ ಟೈಮ್ ಇಟ್ಸ್ ಬೆಂಗಾಲ್. ಓಕೆ, ಸೊ ಹಾಗಾಗಿ ಇಲ್ಲಿ ಸೆಟಲ್ ಆಗ್ತಾರೆ. ಅಂಡ್ ಹಿಸ್ಟಾರಿಕ್ ಸಿಗ್ನಿಫಿಕೆನ್ಸಸ್. ಅಂಡ್ ಸೆಕೆಂಡ್ ಒನ್, ಇಫ್ ಯು ಟೇಕ್ ದ ಬ್ಯಾಟಲ್ ಆಫ್ ಪಾನಿಪತ್, ಎಷ್ಟಾಗಿದೆ ಬ್ಯಾಟಲ್ ಆಫ್ ಪಾನಿಪತ್? ಎಷ್ಟು ಬ್ಯಾಟಲ್ ಆಗಿದೆ? ವೆರಿ ನೈಸ್. ದ ಫಸ್ಟ್ ಬ್ಯಾಟಲ್ ಯಾವಾಗಾಯ್ತು? 1526. ಅಂಡ್ ಸೆಕೆಂಡ್ 1556. ಅಂಡ್ ಥರ್ಡ್ ಒನ್ 1761. ಸೊ these three battles took place, and the first battle, that battle of Panipat, first battle of Panipat, it was between the Babur and Ibrahim Lodi. Okay, so Babur ಮತ್ತೆ Ibrahim Lodi. And ಇಲ್ಲಿ mainly Ibrahim Lodi, you know very well. So Ibrahim Lodi is the 5th dynasty of the Delhi Sultanate. Delhi Sultanate ಅಲ್ಲಿ 5 ಬರ್ತವೆ. The Slave dynasty or the Mamluk dynasty, and that dynasty was started by the Qutbuddin Aibak, and that Qutbuddin Aibak was the minister in the Muhammad Ghori. And Muhammad Ghori ಏನೋ ಸಮಸ್ಯೆಗೆ ಹೋಗಿರ್ತಾನೆ, ಅವ್ರು ರಿಟರ್ನ್ ಬರಂಗಿಲ್ಲ. ಸೊ he started his own empire, that is the Delhi Sultanate. ಆ ಡೆಲ್ಲಿ ಸಲ್ತನಟ್ ಅಲ್ಲಿ 5 ಬರ್ತವೆ. ಒಂದು ಮಾಮ್ಲುಕ್ ಡೈನಾಸ್ಟಿ, ಅಂಡ್ ಖಿಲ್ಜಿ ಡೈನಾಸ್ಟಿ, ತುಗ್ಲಕ್ ಡೈನಾಸ್ಟಿ, ಸೈಯದ್ ಡೈನಾಸ್ಟಿ ಅಂಡ್ ಲೋಧಿ ಡೈನಾಸ್ಟಿ. ಸೊ ಇವು 5 ಡೈನಾಸ್ಟಿ ಇದಾವೆ ಡೆಲ್ಲಿ ಸಲ್ತನಟ್ ಅಲ್ಲಿ.
And among the 5, this is the last dynasty in the Delhi Sultanate. And other last king yaru Ibrahim Lodi. So this Ibrahim Lodi was last from the Lodi dynasty, and Babur came from the Afghanistan, from Kabul, and he started fighting with the Ibrahim Lodi at Panipat. And Panipat ಎಲ್ಲಿ ಬರುತ್ತೆ in Haryana. So Panipat comes in Haryana, and Haryana is the very important part of Gangetic Plain. Gangetic Plain important part of the plain ಎಲ್ಲಿ Panipat. So in first battle of Panipat ಆಗುತ್ತೆ, definitely Babur defeated the Ibrahim Lodi, and he established his Mughal Empire. Mughal Empire ನ ಸ್ಥಾಪನೆ ಮಾಡ್ತಾನೆ ಯಾರು ಬಾಬರ್. So Babur is the founder of Mughal Empire. So ಅದಾದ್ಮೇಲೆ ಸೆಕೆಂಡ್ ಬ್ಯಾಟಲ್ ಆಗುತ್ತೆ ಬಿಟ್ವೀನ್ ದ ಅಕ್ಬರ್ ಅಂಡ್ ಹೇಮು. ಅಕ್ಬರ್ ಮತ್ತೆ ಹೇಮು ಬಿಟ್ವೀನ್ ಆಗುತ್ತೆ, ಅಂಡ್ ಅಕ್ಬರ್ ಡಿಫಿಟೆಡ್ ದ ಹೇಮು ಫಾರ್ ದ ಸುಪ್ರಮಸಿ ಆಫ್ ದ ಪವರ್. ಪವರ್ ಆಲ್ರೆಡಿ ಸಿಕ್ಕಿದೆ, ಯಾರು ಬಾಬರ್ ಅವ್ರ ಅಪ್ಪನೇ ಕೊಟ್ಟಿದ್ದಾನೆ ಪವರ್, ಯಾರಿಗೆ ಅಕ್ಬರ್ಗೆ. ಅಕ್ಬರ್ ಇಸ್ ನಾಟ್ ದ ಸನ್ ಆಫ್ ಬಾಬರ್, ಅಕ್ಬರ್ದು ಮಗ ಯಾರು ಹುಮಾಯೂನ್. ಓಕೆ, ದಟ್ ಹಿಂದೆ ಜಹಾಂಗೀರ್ ಮಗ ಇವರೆಲ್ಲ ಬರ್ತಾರೆ, ದಟ್ ಹಿಸ್ಟ್ರಿ ನಿಮ್ಗೆ ಅಲ್ಲಿ ಬೇಕಾಗಿರೋದು. ಬಟ್ ನನಗೆ ಬೇಕಾಗಿರೋದು ಇಲ್ಲಿ ಬಾಬರ್ ಮತ್ತೆ ಹೇಮು. ಸೊ ಬಾಬರ್ ಆಲ್ರೆಡಿ ಇಸ್ಟಾಬ್ಲಿಷ್ ಮಾಡಿದ್ದಾನೆ, ಆದ್ರೆ ಅಕ್ಬರ್ ಏನ್ ಮಾಡ್ತಾನೆ, ಏನು ಸ್ಥಾಪನೆ ಆಗಿದೆ ಮೊಘಲ್ ಎಂಪೈರ್, ಅದನ್ನ ಆದಷ್ಟು ಮತ್ತೆ ಬೆಳೆಸಬೇಕಂತ ಯಾರಿಗೆ ಡಿಫೀಟ್ ಮಾಡ್ತಾನೆ, ಹೇಮುನ ಡಿಫೀಟ್ ಮಾಡ್ತಾನೆ. ಸೊ ಹಾಗಾಗಿ ಸೆಕೆಂಡ್ ಪಾನಿಪತ್ ವಾರ್ ಕೂಡ ಹರಿಯಾಣದಲ್ಲೇ ಆಗುತ್ತೆ, ಅಂಡ್ ಹರಿಯಾಣ ಅಗೇನ್ ಪಾರ್ಟ್ ಆಫ್ ಗ್ಯಾಂಗೆಟಿಕ್ ಪ್ಲೇನ್. ಥರ್ಡ್ ಬ್ಯಾಟಲ್ ಬಿಟ್ವೀನ್ ದ ಮರಾಠಾಸ್ ಅಂಡ್ ಮೊಹಮ್ಮದ್ ಶಾ ಅಬ್ದಾಲಿ ಮತ್ತೆ ಮರಾಠಾಸ್ ಬಿಟ್ವೀನ್ ಆಗುತ್ತೆ, ಅಂಡ್ ಅಗೇನ್ ಬ್ಯಾಟಲ್ ಇಲ್ಲಿ ಆಗುತ್ತೆ, ಪಾನಿಪತ್ ಅಲ್ಲಿ ಆಗುತ್ತೆ. ಅಂಡ್ ಫ್ರಮ್ ದಿಸ್ ಬ್ಯಾಟಲ್, ಫ್ರಮ್ 1761 ಬ್ಯಾಟಲ್ ಆದ್ಮೇಲೆ ದಟ್ ಮರಾಠ ಡೈನಾಸ್ಟಿ ಏನಾಗುತ್ತೆ, ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಅಂಡ್ ಮುಗಲ್ಸ್ ಮತ್ತೆ ಸ್ಟ್ರಾಂಗ್ ಆಗಿಬಿಡ್ತಾರೆ, ಬಿಕಾಸ್ ಮೊಹಮ್ಮದ್ ಶಾ ಡೈರೆಕ್ಟ್ಲಿ ಸಪೋರ್ಟಿಂಗ್ ದ ಮುಗಲ್ಸ್. ಓಕೆ, ಅಂಡ್ ಹಾಗಾಗಿ ಈ ಮೂರು ಬ್ಯಾಟಲ್ ಅಲ್ಲಿ ಆಗುತ್ತೆ. ಅದು ಒಂದೇ ಬ್ಯಾಟಲ್ ಅಲ್ಲ, ತುಂಬಾ ಬ್ಯಾಟಲ್ಸ್ ಆಗಿದ್ದಾವೆ. ಯಾರ್ದು ಪಾನಿಪತ್ ಓನ್ಲಿ. ಶೇರ್ ಶಾ ಶೂರಿ ಮೋಸ್ಟ್ಲಿ ಹಿ ಫಾಟ್ ದ ಬ್ಯಾಟಲ್ಸ್ ಅಟ್ ಪಾನಿಪತ್. ಕ್ವಶನ್ ಬಂದಿತ್ತು UPSC, ವೆರಿ ಬ್ಯೂಟಿಫುಲ್ ಕ್ವಶನ್ ದೇ ಆಸ್. ಮೋಸ್ಟ್ ಆಫ್ ದ ಹಿಸ್ಟಾರಿಕಲ್ ಬ್ಯಾಟಲ್ಸ್ ಟುಕ್ ಪ್ಲೇಸ್ ಅಟ್ ಪಾನಿಪತ್. ವಾಟ್ ಇಸ್ ದ ರೀಸನ್ ಅಂತ ಕ್ವಶನ್ ಕೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ ಕೇಳಿದರೆ, ಇನ್ ದ ಹಿಸ್ಟ್ರಿ ಆಫ್ ದ ಇಂಡಿಯಾ, ಇಫ್ ಯು ಟೇಕ್ ದ ಆನ್ಸಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ ಆರ್ ದ ಮಾಡರ್ನ್ ಹಿಸ್ಟ್ರಿ, ಮೋಸ್ಟ್ ಆಫ್ ದ ಬ್ಯಾಟಲ್ಸ್ ಫಾಟ್ ಅಂದ್ರೆ ಪ್ರಮುಖವಾದ ಯುದ್ಧಗಳು ಎಲ್ಲಾಗಿದ್ದಾವೆ ಅಂದ್ರೆ ಪಾನಿಪತ್ಲಿ ಆಗಿದ್ದಾವೆ. ಅಲ್ಲೇ ಯಾಕಾಗಿದ್ದಾವೆ ಅಂತ ಕ್ವಶನ್ ಕೇಳಿದ್ರು. ಯಾಕಾಗಿದ್ದಾವೆ ಹೇಳಿ. ಫಸ್ಟ್ ನೋಡಿ, ಆ ಟೈಮಲ್ಲಿ ಡೆಲ್ಲಿ ವಾಸ್ ವೆರಿ ಇಂಪಾರ್ಟೆಂಟ್ ಕ್ಯಾಪಿಟಲ್ ಫಾರ್ ದ ಮುಗಲ್ಸು ಅದನ್ನ ಬಹದ್ದೂರ್ ಶಾ ಅಂತ ಇರ್ತಾನೆ, ಆ ಬಹದ್ದೂರ್ ಶಾ ತಮ್ಮ ಡೆಲ್ಲಿ ಕ್ಯಾಪಿಟಲ್ ಮಾಡ್ಕೊಂಡಿರ್ತಾನೆ. ಆ ಡೆಲ್ಲಿ ಕ್ಯಾಪಿಟಲ್ ಮಾಡ್ಕೊಳ್ಳೋದ್ರಿಂದ ಈಗ ಯಾರಾದ್ರೂ ಇಂಡಿಯಾ ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ ಫಸ್ಟ್ ಡೆಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ. ಅಂಡ್ ಡೆಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ ಫಸ್ಟ್ ಅವ್ರಿಗೆ ಒಂದು ಸೆಟಲ್ಮೆಂಟ್ ಇರಬೇಕು, ಒಂದ್ ಕಡೆ ಉಳ್ಕೋಬೇಕು, ಅಲ್ಲಿ ಉಳ್ಕೊಂಡು ಫೈಟ್ ಮಾಡ್ಬೇಕಾಗತ್ತೆ. ಅವಾಗ ಉಳ್ಕೊಳಕ್ಕೆ ಒಂದು ಒಳ್ಳೆ ಜಾಗ ಬೇಕು, ಅಂಡ್ ದಟ್ ಬೆಸ್ಟ್ ಪ್ಲೇನ್ ವಾಸ್ ಪಾನಿಪತ್ ಇಸ್ ದ ಒನ್ ಆಫ್ ದ ಪ್ಲೇನಿಯೆಸ್ಟ್ ಏರಿಯಾ, ತುಂಬಾ ಪ್ಲೇನ್ ಏರಿಯಾ ಇದೆ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಇಸ್ ಇಟ್ ಈಸ್ ವೆರಿ ರೀಚ್ ಇನ್ ದ ಮಿನರಲ್ಸ್ ಅಂಡ್ ರಿಸೋರ್ಸಸ್. ತುಂಬಾ ರೀಚ್ ಇದೆ, ಅಂದ್ರೆ ಏನೇ ಬೇಕಾದ್ರೂ ನೀವು ಯಾವುದೇ ಲೈಕ್ ಅಗ್ರಿಕಲ್ಚರ್ ಆಕ್ಟಿವಿಟಿ ಆಗಲಿ ಅಲ್ಲೇ ಹೆಚ್ಚಿಗಾಗುತ್ತೆ, ಯಾವ್ದಾದ್ರು ಮಿನರಲ್ಸ್ ಪ್ರೊಡಕ್ಷನ್ ಆಗಲಿ ಮೇನ್ಲಿ ಆ ಬೆಲ್ಟ್ ಅಲ್ಲಿ ಆಗುತ್ತೆ. ಓಕೆ, ಅಂದ್ರೆ ವಾಟರ್ದು ತೊಂದರೆನೇ ಇಲ್ಲ, 24 hours ವಾಟರ್ ಇರುತ್ತೆ. ಲೈಕ್ ನಿಮ್ಗೆ ಗೊತ್ತಾನೆ, ಅದು ಗಂಗಾ ಪಂಜಾಬ್ ಅಲ್ಲಿ 5 rivers ಹರಿತವೆ, ಇಂಡಸ್, ಬಿಯಾಸ್, ಚಿನಾಬ್, ಝೇಲಂ, ರವಿ, ಅಂಡ್ ಮೋಸ್ಟ್ಲಿ ಅವು ಕೂಡ ಹರಿಯಾಣದಲ್ಲಿ ವಾಟರ್ ಬಂದೇ ಬರುತ್ತೆ. ಓಕೆ, ಹಾಗಾಗಿ ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ವಾಸ್ ದ ಶೇರ್ ಶಾ ಶೂರಿ, ದಟ್ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಗೇನ್ ಪಾಸಸ್ ಥ್ರೂ ದಿಸ್ ಪಾನಿಪತ್. ಆ ಗ್ರ್ಯಾಂಡ್ ಟ್ರಂಕ್ ರೋಡ್ ಇದೆಯಲ್ಲ, ಅಂಡ್ ಆ ಗ್ರ್ಯಾಂಡ್ ಟ್ರಂಕ್ ರೋಡ್ ಯಾರು ಸ್ಥಾಪನೆ ಮಾಡ್ತಾರೆ, ಶೇರ್ ಶಾ ಶೂರಿ. ಅಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ದೇರ್ ವೆಪನ್ಸ್. ಏನಾದ್ರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ರಸ್ತೆ ಬೇಕು, ಆ ರಸ್ತೆ ಎಲ್ಲಿತ್ತಂದ್ರೆ ಈ ಪಾನಿಪತ್ಗೆ ಕನೆಕ್ಟ್ ಮಾಡಿದ್ದು ಯಾವುದು, ದಿಸ್ ಗ್ರ್ಯಾಂಡ್ ಟ್ರಂಕ್ ರೋಡ್. ಹಾಗಾಗಿ ಇವೆಲ್ಲ ಇರೋದ್ರಿಂದ ಸೊ ಪಾನಿಪತ್ ವಾಸ್ ದ ವೆರಿ ಐಡಿಯಲ್ ರೀಜನ್ ಫಾರ್ ಫೈಟಿಂಗ್ ದ ವಾರ್ ಅಂತ. ಇದು ಕ್ವಶನ್ಗೆ ನೀವು ಆನ್ಸರ್ ಬರಬೇಕಾಗಿತ್ತು ಅವಾಗ. ಓಕೆ, ಸೊ ಹಾಗಾಗಿ ಹಿಸ್ಟೋರಿಕಲಿ ತುಂಬಾ ಇಂಪಾರ್ಟೆಂಟ್ ಇದೆ ನಮಗೆ, ಯಾಕಂದ್ರೆ ಮೋಸ್ಟ್ ಆಫ್ ದ ಬ್ಯಾಟಲ್ಸ್ ಫಾಟ್ ಇನ್ ದ ಗ್ಯಾಂಗೆಟಿಕ್ ಪ್ಲೇನ್, ಅಂಡ್ ಮೋಸ್ಟ್ ಆಫ್ ದ ರಿಲಿಜನ್ ದಟ್ ಹಿಸ್ಟೋರಿಯನ್ಸ್ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಮೇನ್ಲಿ ಈ ಪ್ಲೇನ್ ಅಲ್ಲೇ ಬಂದು ಸೆಟಲ್ ಆಗಿದ್ರು ಫಸ್ಟ್ ಟೈಮ್. ಈ ತರ ನೀವು ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್ ಕೊಡಬಹುದು. ಓಕೆ, ಸೊ ಅಷ್ಟಾದ್ಮೇಲೆ